ನಮಸ್ಕಾರ ನ್ಯೂಸ್ 11 ಗೆ ಸ್ವಾಗತ. ನಾನು ನವಿತಾ ಜೈನ್. ಜೋರಾಗ್ತಾ ಇದೆ ಸಾವರ್ಕರ್ ವರ್ಸಸ್ ಟಿಪ್ಪು ಹೆಸರಿನಲ್ಲಿ ವಾರ್. ಸಿದ್ದರಾಮಯ್ಯ ಅವರನ್ನ ಪರೋಕ್ಷವಾಗಿ ಟಿಪ್ಪುಗೆ ಹೋಲಿಕೆ ಮಾಡಿದ್ರು ಸಚಿವ ಅಶ್ವಥ್ ನಾರಾಯಣ ಅವರು. ಸಚಿವ ಅಶ್ವಥ್ ನಾರಾಯಣ ಅವರ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಟಿಪ್ಪು ಸುಲ್ತಾನ್ ವಿಚಾರಕ್ಕೆ ಸಿದ್ದರಾಮಯ್ಯ ಅವರನ್ನ ಹೋಲಿಕೆ ಮಾಡಲಾಗಿತ್ತು. ಹೋಲಿಕೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಿದ್ರು ಹಾಗಾದ್ರೆ ಅಶ್ವಥ್ ನಾರಾಯಣ ಅವರು? ಟಿಪ್ಪು ಸುಲ್ತಾನ್ರನ್ನ ಗೋರಿಗೆ ಕಳುಹಿಸಲಾಗಿದೆ, ಇವರನ್ನು ಅದೇ ರೀತಿ ಹೊಡೆದು ಹಾಕಬೇಕು ಅಂತ ಹೇಳಿ ಮಂಡ್ಯದಲ್ಲಿ ಅಶ್ವಥ್ ನಾರಾಯಣ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಅಶ್ವಥ್ ನಾರಾಯಣ ಅವರ ಹೇಳಿಕೆಗೆ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಹೊಡೆದು ಹಾಕಬೇಕು ಅಂತ ಹೇಳಿದ್ರಂತೆ, ಹೊಡೆದು ಹಾಕೋಕೆ ನೀವು ಬಿಡ್ತೀರಾ ಅಂತ ಹೇಳಿ ಕಾರ್ಯಕರ್ತರಲ್ಲಿ ಜನರಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಟಿಪ್ಪು, ಬಸವಣ್ಣ, ರಾಯಣ್ಣ ಎಲ್ಲರನ್ನ ನಾನು ಗೌರವಿಸ್ತೇನೆ, ನಾನು ಮನುಷ್ಯತ್ವ ಇರೋನು, ಎಲ್ಲ ಧರ್ಮಗಳನ್ನು ಪ್ರೀತಿಸ್ತೀನಿ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಅವರು ಟಿಪ್ಪು ಸುತ್ತ ಸಿದ್ದರಾಮಯ್ಯ ಅವರು ಬಂದ್ಬಿಡ್ತಾರೆ. ಟಿಪ್ಪು 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 ಬೇಕಾ ಸಾವರ್ಕರ್ ಬೇಕಾ? ಹಾಗಾಗಿ ಟಿಪ್ಪು ಸುಲ್ತಾನ್ ಎಲ್ಲಿ ಕಳಿಸ್ಬೇಕು? ಉರಿಗೌಡ ನಂಜೇಗೌಡ ಏನ್ ಮಾಡಿದ್ರು? ಉರಿಗೌಡ ನಂಜೇಗೌಡರು ಏನ್ ಮಾಡಿದ್ರು? ಹಂಗೆ ಇವ್ರನ್ನ ಹೊಡೆದಾಕ್ಬೇಕು. ಅಶ್ವಥ್ ನಾರಾಯಣ ಅಂತ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ. ಅವ್ರು ಹೇಳಿದಾರಂತೆ, ಜಿ ನನ್ನನ್ನ ಹೇಳಿರೋದು ಅವರು ಎಂತ ಅವ್ರ ಮನುಷ್ಯರು ರಾಕ್ಷಸರು ಅಂತ ತಿಳ್ಕೊಳ್ಳಿ ನೀವು. ಮಾಜಿ ಸಿದ್ದರಾಮಯ್ಯ ಅವರನ್ನು ಟಿಪ್ಪು ಸುಲ್ತಾನ್ ರೀತಿ ಒಡೆದು ಹಾಕ್ಬೇಕು. ಹೊಡೆದಾಕ್ಬೇಕಂದ್ರೆ ಹೊಡೆದಾಕಕ್ ಬಿಡ್ತೀರಾ? ಹೊಡೆದಾಕಕ್ ಬಿಡ್ತೀರಾ? ಇನ್ನೊಂದು ಏನ್ ಹೇಳಿದ್ದೇನೆ ಅಂದ್ರೆ, ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ್ರೆ ಟಿಪ್ಪು ಜಾಗಕ್ಕೆ ಸಿದ್ದರಾಮಯ್ಯ ಬಂದಾಗೆ ನಾನು ಟಿಪ್ಪುನು ಗೌರವಿಸ್ತೇನೆ, ಶಿವಲಾಲ್ ಅವರನ್ನು ಗೌರವಿಸ್ತೇನೆ, ಕಿತ್ತೂರಾಣಿ ಚೆನ್ನಮ್ಮನ್ನು ಗೌರವಿಸ್ತೇನೆ, ಸಂಗೊಳ್ಳಿ ರಾಯಣ್ಣನ್ನು ಗೌರವಿಸ್ತೇನೆ, ಬಸವಣ್ಣನವರನ್ನು ಗೌರವಿಸ್ತೇನೆ. ಬಸವಣ್ಣನವರ ಫೋಟೋ ಎಲ್ಲ ಕಚೇರಿಗಳಿಗೆ ಹಾಕ್ಲಿಕ್ಕೆ ಆದೇಶ ಮಾಡೋದು ನಾನು. ಇವರಿಂದ ಪಾಠ ಕಲಿಬೇಕಾ? ನಾನು ಮನುಷ್ಯತ್ವ ಇರೋನು, ಹಿಂದೂಗಳನ್ನು ಪ್ರೀತಿಸ್ತೀನಿ, ಮುಸಲ್ಮಾನರನ್ನು ಪ್ರೀತಿಸ್ತೀನಿ, ಕ್ರಿಶ್ಚಿಯನ್ರನ್ನು ಪ್ರೀತಿಸ್ತೀನಿ, ಸಿಖ್ರನ್ನು ಪ್ರೀತಿಸ್ತೀನಿ, ಬೌದ್ಧರನ್ನು ಪ್ರೀತಿಸ್ತೀನಿ, ಎಲ್ಲರನ್ನೂ ಪ್ರೀತಿಸ್ತೀನಿ, ವಾಲ್ಮೀಕಿ ಜನರನ್ನು ಪ್ರೀತಿಸ್ತೀನಿ. ಸಿದ್ದರಾಮಯ್ಯ ಅವರ ಬಗ್ಗೆ ಅಶ್ವಥ್ ನಾರಾಯಣ ಅವರು ಕೊಟ್ಟಂತಹ ವಿವಾದಾತ್ಮಕ ಹೇಳಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು. ಅಶ್ವಥ್ ನಾರಾಯಣ ವಿರುದ್ಧ ದೂರು ಕೊಡುವಂತೆ ಶಾಸಕರಿಗೆ ಸೂಚನೆಯನ್ನ ನೀಡಲಾಗಿದೆ. ಅಶ್ವಥ್ ನಾರಾಯಣ ಅವರು ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಹಾಗೇನೆ ಸಿದ್ದರಾಮಯ್ಯ ಅವರನ್ನ ಹೊಡೆದು ಹಾಕಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು. ಇದನ್ನ ಕಾಂಗ್ರೆಸ್ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಎಲೆಕ್ಷನ್ ಟೈಮ್ ಯಾರು ಯಾವ ರೀತಿಯ ಮಾತುಗಳನ್ನ ಹೇಳ್ತಾರೆ, ಸೊ ಯಾವ ರೀತಿಗೆ ಅದನ್ನ ನಾವು ಅಸ್ತ್ರವನ್ನಾಗಿ ಮಾಡ್ಕೊಳ್ಬಹುದು ಅನ್ನೋದು ಎಲ್ಲಾ ಪಕ್ಷಗಳು ನೋಡ್ತಾ ಇರ್ತವೆ. ಅದೇ ರೀತಿಯಾಗಿ ಅಶ್ವಥ್ ನಾರಾಯಣ ವಿರುದ್ಧ ಕುರುಬ ಸಮುದಾಯವು ತಿರುಗು ಬಿದ್ದಿದೆ. ಕಾಗಿನೆಲೆ ಶ್ರೀಗಳಿಂದಲೂ ಪತ್ರಿಕಾ ಹೇಳಿಕೆಯ ಬಿಡುಗಡೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ರಾಜ್ಯಾದ್ಯಂತ ಪ್ರತಿಭಟನೆಗೆ ಕುರುಬ ಸಂಘಟನೆಗಳು ತಯಾರಿಯನ್ನ ಮಾಡಿಕೊಂಡಿದ್ದು, ಅಧಿವೇಶನದಲ್ಲೂ ವಿಚಾರದ ಪ್ರಸ್ತಾಪಕ್ಕೆ ಶಾಸಕರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಅಶ್ವಥ್ ನಾರಾಯಣ ಬಹಿರಂಗ ಕ್ಷಮೆ ಕೇಳಬೇಕು ಅಂತ ಒತ್ತಡವನ್ನ ಮಾಡುವ ಸಾಧ್ಯತೆ ಇದೆ ಅಧಿವೇಶನದಲ್ಲಿ. ಅಶ್ವಥ್ ನಾರಾಯಣ ಅವರು ಕೊಟ್ಟ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಈಗ ಕಾಂಗ್ರೆಸ್ ಅದನ್ನೇ ಅಸ್ತ್ರವನ್ನಾಗಿ ತೆಗೆದುಕೊಂಡಿದೆ. ಅಶ್ವಥ್ ನಾರಾಯಣ ವಿರುದ್ಧ ಪ್ರತಿಭಟನೆಗೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಸಿದ್ದರಾಮಯ್ಯ ಅವರ ವಿರುದ್ಧ ಅಶ್ವಥ್ ನಾರಾಯಣ ಕೊಟ್ಟ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ದುರುದ್ದೇಶದಿಂದ ನಾನು ಮಾತಾಡಿಲ್ಲ, ಸಾಂದರ್ಭಿಕವಾಗಿ ಮಾತಾಡಿದ್ದೇನೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅವರು ಅದನ್ನ ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧವಾಗಿದ್ದೇನೆ ಅಂತ ಹೇಳಿದ್ದಾರೆ. ರಾಜಕೀಯದಲ್ಲಿ ವಾಗ್ದಾಳಿ ಒಂದು ಅವಿಭಾಜ್ಯ ಅಂಗ. ನಾನಾಡಿದ ಮಾತುಗಳನ್ನ ಆ ಚೌಕಟ್ಟಿನಲ್ಲೇ ನೋಡಬೇಕು, ಇದು ಆರೋಗ್ಯಕರ ಪ್ರಜಾತಂತ್ರಕ್ಕೆ ಅಗತ್ಯ ಅಂತ ಹೇಳಿ ಅಶ್ವಥ್ ನಾರಾಯಣ ಅವರು ಹೇಳೋದ್ರ ಮೂಲಕ ತನ್ನ ಹೇಳಿಕೆಯನ್ನ ಅವರು ಸಮರ್ಥಿಸಿಕೊಂಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ದುರುದ್ದೇಶ ಇಲ್ಲ, ದುರುದ್ದೇಶದಿಂದ ನಾನು ಮಾತಾಡಿಲ್ಲ ಅಂತ ಹೇಳಿ ಅವರು ಟ್ವೀಟ್ ಅನ್ನ ಮಾಡಿ ಮತ್ತೆ ತನ್ನ ಹೇಳಿಕೆಗೆ ಬದ್ಧರಾಗಿದ್ದಾರೆ ಅಶ್ವಥ್ ನಾರಾಯಣ ಅವರು.
ಅಶ್ವಥ್ ನಾರಾಯಣ ಅವರ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ತನ್ನ ಹೇಳಿಕೆಗೆ ಸಂಬಂಧಪಟ್ಟಾಗಿ ಅವರು ಮಂಡ್ಯದಲ್ಲಿ ಹೇಳಿಕೆ ಕೊಟ್ಟರಲ್ಲ, ಅವರನ್ನ ಹೊಡೆದು ಹಾಕಬೇಕು ಟಿಪ್ಪುವಿನ ರೀತಿಯಲ್ಲಿ ಅಂತ ಹೇಳಿ, ಅದೇ ರೀತಿಯಲ್ಲಿ ಅವರು ತಾನೇ ಕೊಟ್ಟಂತಹ ಹೇಳಿಕೆಗೆ ಮತ್ತೆ ಸಮರ್ಥನೆಯನ್ನ ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಾಂದರ್ಭಿಕವಾಗಿ ನಾನು ಮಾತನಾಡಿದ್ದೇನೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ರಾಜಕೀಯದಲ್ಲಿ ವಾಗ್ದಾಳಿ ಒಂದು ಅವಿಭಾಜ್ಯ ಅಂಗ. ವಾಗ್ದಾಳಿಯನ್ನ ಮಾಡ್ತೀವಿ, ಆರೋಪಗಳನ್ನ ಮಾಡ್ತೀವಿ, ಹೇಳಿಕೆಗಳನ್ನ ಕೊಡ್ತೀವಿ. ಆದ್ರೆ ಇಂತಹ ಮಾತುಗಳನ್ನ ಆ ಚೌಕಟ್ಟಿನಲ್ಲೇ ನೋಡ್ಬೇಕಾಗತ್ತೆ, ರಾಜಕೀಯವಾಗೇ ನೋಡ್ಬೇಕು. ಅಂತಹ ಸಂದರ್ಭದಲ್ಲಿ ಮಾತ್ರ ಅದು ಆರೋಗ್ಯಕರ ಪ್ರಜಾತಂತ್ರಕ್ಕೆ ಅಗತ್ಯ ಆಗತ್ತೆ, ಅದು ಆರೋಗ್ಯಕರ ಪ್ರಜಾತಂತ್ರವಾಗುತ್ತೆ. ಅಥವಾ ಹೇಳಿಕೆಗಳನ್ನ ಕೊಡ್ಲೇಬಾರ್ದಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ. ಹೇಳಿಕೆಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಯಾವ ರೀತಿಗೆ ರಾಜಕೀಯವಾಗಿ ನಾವು ಮಾತನಾಡ್ತೀವೋ ಅದನ್ನ ರಾಜಕೀಯ ಚೌಕಟ್ಟಿನಲ್ಲೇ ನೋಡಬೇಕು, ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು ಅಂತ ಹೇಳಿ ಅವರು ಕೊಟ್ಟ ಹೇಳಿಕೆಗೆ ಈಗ ಅವರೇ ಟ್ವೀಟ್ ಅಲ್ಲಿ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗ ಒಂದಷ್ಟು ವಿವಾದಾತ್ಮಕವಾದಂತಹ ವಿಚಾರಗಳು ಆಗ್ತಾ ಇದೆ. ವಿವಾದದ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಒಂದಷ್ಟು ಸಮುದಾಯದವರು ಈಗ ಅವರ ವಿರುದ್ಧ ಧರಣಿಯನ್ನು ಮಾಡೋದಿಕ್ಕೂ ಈಗ ರೆಡಿ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಈಗ ಎಲೆಕ್ಷನ್ ಟೈಮ್ ಬೇರೆ, ಒಂದು ಮಾತುಗಳು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಕೂಡ ಅದುವೇ ರಿವರ್ಸ್ ಆಗುವಂತಹ ಸಾಧ್ಯತೆಯೂ ಇದೆ. ಈಗ ಏನು ಅಧಿವೇಶನದಲ್ಲೇ ಇದನ್ನ ಪ್ರಸ್ತಾಪ ಮಾಡೋದಕ್ಕೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಹೇಳಿ ಕಾಂಗ್ರೆಸ್ನವರು ಇವತ್ತು ಗದ್ದಲ ಏರ್ಪಡಿಸುವಂತಹ ಸಾಧ್ಯತೆಯೂ ಇದೆ. ಈ ಹಿನ್ನೆಲೆಯಲ್ಲಿ ಅಶ್ವಥ್ ನಾರಾಯಣ ಅವರು ನಾನು ಯಾವುದೇ ದುರುದ್ದೇಶದಿಂದ ಮಾತನಾಡಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಸಾಂದರ್ಭಿಕವಾಗಿ ಮಾತನಾಡಿದ್ದೇನೆ ಮಾತಾಡುವಂತಹ ಸಂದರ್ಭದಲ್ಲಿ ಅನ್ನುವಂತಹ ಒಂದು ಟ್ವೀಟ್ ಅನ್ನ ಮಾಡಿ ಸಮರ್ಥಿಸಿಕೊಂಡಿದ್ದಾರೆ. ರಾಜಕೀಯವಾಗಿ ನಾವು ಮಾತನಾಡ್ತೇವೆ, ಆದ್ರೆ ಅಲ್ಲಿ ಯಾವುದೇ ರೀತಿಯ ವೈಯಕ್ತಿಕ ವಿಚಾರಗಳು ಇರೋದಿಲ್ಲ. ಹೊಡೆದು ಹಾಕೋದು ಅಂತ ಹೇಳಿದ್ರೆ ಅದನ್ನ ಸಾಯಿಸಿ ಅಂತ ಅಲ್ಲ ಅರ್ಥ, ಅದರ ಅರ್ಥ ಸೋಲಿಸಬೇಕು ಅನ್ನುವಂತಹ ಅರ್ಥದಲ್ಲಿ ನಾನು ಮಾತನಾಡಿದ್ದೇನೆ ಅನ್ನೋದನ್ನ ಈಗ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ. ನಿನ್ನೆ ಅವರು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಅಲ್ಲಿ ಅದು ಬೇರೆಯ ಅರ್ಥವನ್ನ ಪಡೆದುಕೊಳ್ತು, ಬೇರೆಯದ್ದೇ ಆದಂತಹ ಒಂದು ನೆಲೆಗಟ್ಟನ್ನ ಅದು ಪಡೆದುಕೊಳ್ತು. ಈ ಹಿನ್ನೆಲೆಯಲ್ಲಿ ಈಗ ವಿವಾದ ಆಗ್ತಾ ಇದ್ದ ಹಾಗೇನೆ ಅಶ್ವಥ್ ನಾರಾಯಣ ಅವರು ತನ್ನ ಮಾತಿಗೆ ಸಮರ್ಥನೆಯನ್ನ ಮಾಡಿದ್ದಾರೆ. ನಾನು ಯಾವ ಅರ್ಥದಲ್ಲಿ ಹೇಳಿದೆ, ಯಾವ ರಾಜಕೀಯ ನೆಲೆಗಟ್ಟಿನಲ್ಲಿ ಹೇಳಿದೆ ಅನ್ನೋದನ್ನ ಈಗ ಅಶ್ವಥ್ ನಾರಾಯಣ ಅವರೇ ಹೇಳಿದ್ದಾರೆ. ನಾನು ಹೇಳಿದಂತಹ ಮಾತಿದೆಯಲ್ಲ ಅದು ರಾಜಕೀಯದ ವಿಚಾರ ಆಗಿದೆ, ಅದು ವಾಗ್ದಾಳಿ ಅಷ್ಟೇ. ರಾಜಕೀಯದಲ್ಲಿ ಆ ಮಾತಿಗೆ ಬೇರೆ ಅರ್ಥವನ್ನ ಕಲ್ಪಿಸುವಂತಹ ಅಗತ್ಯ ಇಲ್ಲ. ಹೊಡೆದು ಹಾಕೋದು ಅಂತ ಹೇಳಿದ್ರೆ ಸಾಯಿಸೋದು ಅಲ್ಲ, ಹೊಡೆದು ಹಾಕಿ ಅಂತ ಹೇಳಿದ್ರೆ ಅದು ಸೋಲಿಸಿ ಅನ್ನುವಂತಹ ಅರ್ಥ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಬಗ್ಗೆ ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಈ ಹೇಳಿಕೆ ತರವಲ್ಲ. ಡಿಜಿ ಕೂಡಲೇ ಸುಮೋಟೋ ಕೇಸ್ ಹಾಕಬೇಕು, ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಒತ್ತಾಯವನ್ನ ಮಾಡಿದ್ದಾರೆ. ಈಗ ಜೆಡಿಎಸ್ ರಾಜ್ಯಾಧ್ಯಕ್ಷರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಬಗ್ಗೆ ಅಶ್ವಥ್ ನಾರಾಯಣ ಅವರು ಕೊಟ್ಟ ಹೇಳಿಕೆಗೆ ಈಗ ಅವರು ಎಲ್ಲರೂ ಕೂಡ ಈ ಒಂದು ಅರ್ಥದಲ್ಲಿ ತೆಗೆದುಕೊಂಡಿದ್ದಾರೆ. ಬಟ್ ಅಶ್ವಥ್ ನಾರಾಯಣ ಅವರಿಗೆ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಹೇಳಿದ ರೀತಿ ಸಾಯಿಸಬೇಕು ಅಂತ ಅಲ್ಲ, ನಾನು ಹೇಳಿರುವುದು ಸೋಲಿಸಬೇಕು ಅನ್ನುವಂತಹ ನೆಲೆಗಟ್ಟಿನಲ್ಲಿ ನಾನು ಮಾತನಾಡಿದ್ದೇನೆ, ರಾಜಕೀಯವಾಗಿ ನಾನು ಮಾತನಾಡಿದ್ದೇನೆ. ಇಂತಹ ಒಂದು ಸಾಯುವಂತಹ ವಿಚಾರದ ಬಗ್ಗೆ ನಾನು ಮಾತಾಡಿಲ್ಲ. ಆದ್ರೆ ಇದನ್ನ ಪ್ರಜಾತಂತ್ರದಲ್ಲಿ ಎಲ್ಲವನ್ನ ನಾವು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನೋದನ್ನ ಸಮರ್ಥಿಸಿಕೊಳ್ತಾ ಇರುವಂತಹ ಸಂದರ್ಭದಲ್ಲೇ ವಿಧಾನಸೌಧದ ಮಟ್ಟ ಕೆಳಗಿಳಿತಾ ಇದೆ. ಈ ರೀತಿಯ ಹೇಳಿಕೆಗಳು ಸರಿಯಲ್ಲ. ಅಶ್ವಥ್ ನಾರಾಯಣ ನಾಲಾಯಕ ರಾಜಕಾರಣಿ ಅಂತ ಹೇಳಿದ್ದಾರೆ ಸಿಎಂ ಇಬ್ರಾಹಿಂ. ಏ ಅಶ್ವಥ ಮುಂಡೆ, ನಿನಗೆ ಗೊತ್ತಿದೆಯಾ ಪಾಠ್ಯ ಪುಸ್ತಕದಲ್ಲಿ ಸ್ಮಾರ್ಟ್ ಅಂದ್ರೆ ಏನು, ಮಾಧವರೇ ಅಂದ್ರೆ ಏನು ಅಂತ, ಪೇಶ್ವಾ ಅಂದ್ರೆ ಏನು ಅಂತ ಗೊತ್ತಿದೆಯಾ? ಇತಿಹಾಸ ಗೊತ್ತಿಲ್ಲದಿರ್ತಕ್ಕಂಥ ಹುಡುಗರು ಇವರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಪ್ರಾರ್ಥನೆ ಮಾಡ್ತೀನಿ, ಎಷ್ಟು ದೊಡ್ಡ ಮಾತಿದ್ದು ಸಿದ್ದರಾಮಯ್ಯ ಹೊಡೆದಾಕ್ಬಿಡಿ. ಸಿದ್ದರಾಮಯ್ಯ ಬೇರೆ ಪಾರ್ಟಿ ಇರ್ಬೋದು, ಆದ್ರೂ ಒಂದು ಲೀಡರ್ ಆಫ್ ದಿ ಅಪೋಸಿಷನ್. ನಾವು ಸಂಸ್ಕೃತಿ ಇರ್ತಕ್ಕಂಥ ನಾಗರಿಕ ಸಮಾಜದಲ್ಲಿ ಬದುಕ್ತಕ್ಕಂಥವ್ರು ಈ ರೀತಿಯಾದಂಥದ್ದು ಒಬ್ಬ ಮಂತ್ರಿಯಾಗಿ ಹೇಳಿರ್ತಕ್ಕಂಥ ಮಾತು ನ್ಯಾಯವಾಗಿ ಡಿಜಿ ಅವರು ಸೋಮೋಟೋ ಕೇಸ್ ತಗೋಬೇಕಾಯ್ತು ಇವ್ರ ಮೇಲೆ. ಡಿಜಿ ಅವರು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿ ಈತನ ಮೇಲೆ ಕೂಡಲೇ ಎಫ್ಐಆರ್ ಹಾಕ್ತಕ್ಕಂಥ ಕೆಲಸವನ್ನ ಡಿಜಿ ಅವರು ಮಾಡಿದ್ರೆ ಈ ರಾಜ್ಯಕ್ಕೆ ಪೊಲೀಸ್ ಇಲಾಖೆಗೆ ಒಂದು ಗೌರವ, ಒಂದು ಮರ್ಯಾದೆ ಬರುತ್ತೆ ಅನ್ನಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಏ ಅಶ್ವಥ ಮುಂಡೆ, ನಿನಗೆ ಗೊತ್ತಿದೆಯಾ ಪಾಠ್ಯ ಪುಸ್ತಕದಲ್ಲಿ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಕಾಂಗ್ರೆಸ್ ಮುಖಂಡರು ಮಾಜಿ ಸಚಿವರು ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ.
ಸಿದ್ದರಾಮಯ್ಯ ಅವರ ಬಗ್ಗೆ ಅಶ್ವಥ್ ನಾರಾಯಣ್ ಕೊಟ್ಟಂತಹ ಹೇಳಿಕೆಗೆ ಒಂದ್ ಕಡೆ ಈಗ ಅವರೇ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಅವರು ಟ್ವೀಟ್ ಮಾಡಿದ್ದಾರೆ. ಅವ್ರು ಹೇಳೋದು, ನಾನು ಸೋಲಿಸಿ ಅನ್ನುವಂತಹ ಅರ್ಥದಲ್ಲಿ ಮಾತನಾಡದೆ, ನಾನು ಸಾಯಿಸಿ ಅನ್ನುವಂತಹ ಅರ್ಥದಲ್ಲಿ ಮಾತಾಡಿಲ್ಲ ಅಂತ ಹೇಳಿ. ಆಡುವಂತಹ ಮಾತು ಸರಿ ಇರಬೇಕು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆನಾ ಹೇಗೆ ಅಂತ? ಇಲ್ಲ, ಅವರ ಮಾತುಗಳನ್ನ ನೋಡಿದಾಗ ಅದರ ಅರ್ಥ ಬರುವಂತದ್ದೇ ಬೇರೆ. ಇವರು ಸಚಿವರಾಗಿರ್ತಕ್ಕಂಥವ್ರು, ಜವಾಬ್ದಾರಿ ಸ್ಥಾನದಲ್ಲಿರೋರು ಈ ರೀತಿಯಾಗಿ ಜನರ ಖುಷಿ ಪಡಿಸೋದಕ್ಕೋಸ್ಕರ ಮಾತನಾಡಿದ್ರೆ ಅದು ಪ್ರಚೋದನೆ. ಈಗ ಇದು ಎಲ್ಲ ದೊಡ್ಡ ಇಶ್ಯೂ ಆಗಿರೋದ್ರಿಂದ ಅವ್ರು ಈ ತರ ಒಂದು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಆದ್ರೆ ಹೇಗ್ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು ಅದ್ರ ಬಗ್ಗೆ ಅರಿವೇ ಇಲ್ದೇ ಇರ್ತಕ್ಕಂಥ ರೀತಿಯಲ್ಲಿ ಇವರೆಲ್ಲ ನಡ್ಕೊಂಡ್ರೆ ಇವತ್ತು ಅಶ್ವಥ್ ನಾರಾಯಣ್ ಒಬ್ಬರೇ ಇಲ್ಲ. ಅಶ್ವಥ್ ನಾರಾಯಣ್, ಸಿ.ಟಿ. ರವಿ, ನಳಿನ್ ಕುಮಾರ್ ಕಟೀಲ್ ಇವೆಲ್ಲ ಒಂದ್ ಕ್ಯಾಟಗರಿ ಆಗ್ಬಿಟ್ಟಿದ್ದಾರೆ. ಈಗ ಏನಂತ ಹೇಳಿದ್ರೆ ಪ್ರಚೋದನೆಕಾರಿ ಮತ್ತು ಒಂದು ಕೆರಳಿಸುವಂತ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು, ಈ ತರ ಎಲ್ಲ ಅತ್ಯಂತ ಅನಾಗರಿಕತೆಯ ವರ್ತನೆ ಅಂತ ಹೇಳ್ಬೇಕಾಗ್ತದೆ. ಮತ್ತು ಬಿಜೆಪಿ ಅವರು, ಭಾರತೀಯ ಜನತಾ ಪಾರ್ಟಿಯ ಲೀಡರ್ಸ್ ಇದೆಲ್ಲ ನೋಡ್ಕೊಂಡು ಸುಮ್ನೆ ಕೂತ್ಕೊಂಡಿದಾರಲ್ಲ, ಅಂದ್ರೆ ಅವರೆಲ್ಲ ಇನ್ಸ್ಟ್ರಕ್ಷನ್ಸ್ ಮೇಲೆ ಈ ತರ ಮಾತಾಡ್ತಾ ಇರೋದು ನಂಗೆ ಅನ್ಸುತ್ತೆ. ಹೋಗಿ ನೀವು ಜನರ ಮಧ್ಯೆ ಎಲ್ಲ ಈ ತರ ಎಲ್ಲ ಎಬ್ಸಿ ನೀವು ವೈಷಮ್ಯವನ್ನ ಹೆಚ್ಚು ಮಾಡ್ರಿ ಮತ್ತು ಕಾರ್ಯಕರ್ತರಲ್ಲಿ ಈ ತರ ಎಲ್ಲ ಮಾತನಾಡಿಸಿ ಪ್ರಚೋದನೆ ಮಾಡಿ ಅಂತ ಹೇಳಿ ಏನೋ ಇದು RSS ನ ಒಂದು ಸ್ಟ್ರಾಟಜಿ ಅಂತ ನನಗೆ ಕಾಣ್ತಾ ಇದೆ. ಉದ್ದೇಶ ಪೂರ್ವಕ ಮಾಡ್ತಾ ಇರೋದು ಇವೆಲ್ಲ. ಯಾಕಂತ ಹೇಳಿದ್ರೆ ಸೋಲಿನ ಭೀತಿ ಒಂದ್ ಕಡೆ, ಜನರ ಸಮಸ್ಯೆಗಳಿಗೆ ಸ್ಪಂದನೆ ಆಗಿಲ್ಲ, ನಿರುದ್ಯೋಗ ಸಮಸ್ಯೆ ಬಹಳ ಹೆಚ್ಚಾಗಿದೆ ದೇಶದಲ್ಲಿ, ಬೆಲೆ ಏರಿಕೆ ಹೆಚ್ಚಾಗಿದೆ, ಎಲ್ಲಾ ಸಮಸ್ಯೆಗಳಿದೆ. ಆದ್ರಿಂದ ಇವತ್ತು ಈ ತರದ ಒಂದು ವಾತಾವರಣ, ಈಗ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಚುನಾವಣೆಯಿಂದ ಧೂಳಿಪಟ ಆಗ್ತಿರೋದು ಭಯ ಕೂಡ ಸೃಷ್ಟಿ ಆಗಿರೋದ್ರಿಂದ ಹೇಗಾದ್ರೆ ಮಾಡಿ ಜನರ ದಾರಿ ತಪ್ಪಿಸ್ಬೇಕು ಮತ್ತು ವಿಷಯಾಂತರ ಮಾಡಬೇಕು. ಸೊ ಇದೊಂದು RSS ಸ್ಟ್ರಾಟಜಿ. ಈ ಗೋಬೆಲ್ಸ್ ಅಂತ ಇರ್ತಾರಲ್ಲ, ಹಿಟ್ಲರ್ ಜೊತೆ ಗೋಬೆಲ್ಸ್ ಅಂತ ಒಬ್ಬರಿದ್ರು. ಈ ತರ ಈಗ ವಾಗ್ದಾಳಿ ಮಾಡೋದು, ಆರೋಪಗಳು, ಹೇಳಿಕೆಗಳು ಸಾಮಾನ್ಯವಾಗಿ ಇರತ್ತೆ ಈಗ ರಾಜಕೀಯದಲ್ಲಿ ಅಂತ ಹೇಳಿ. ಬಟ್ ಈಗ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಅಂದ್ರೆ ರಾಜಕೀಯದಲ್ಲಿ ವಾಗ್ದಾಳಿ ಒಂದು ಅವಿಭಾಜ್ಯ ಅಂಗ, ಅದನ್ನ ಪ್ರಜಾತಾಂತ್ರಿಕ ರೀತಿಯಲ್ಲೇ ನೋಡ್ಬೇಕು ಅಂತ ಹೇಳಿ. ಇಂತಹ ಹೇಳಿಕೆಗಳನ್ನ ಆಡುವಂತಹ ಸಂದರ್ಭದಲ್ಲಿ ಜನ ಅದನ್ನ ಸ್ವೀಕರಿಸುವಂತಹ ರೀತಿಯೇ ಬೇರೆ ಆಗಿರುತ್ತೆ ಅಲ್ವಾ? ಖಂಡಿತವಾಗಿಯೂ ನನ್ಗನ್ಸುತ್ತೆ ಭಾರತೀಯ ಜನತಾ ಪಾರ್ಟಿಯ ಒಂದು ಪಾಪದ ಕೊಡಕ ತುಂಬಿ ತುಳುಕ್ತಾ ಇದೆ. ಇವತ್ತು ಜನ ಬೇಸತ್ತು ಹೋಗಿದ್ದಾರೆ. ಇವ್ರನ್ನ ಯಾವಾಗ ಮನೆಗೆ ಕಳಿಸ್ಬೇಕು ಅಂತ ಕೂಡ ವೋಟ್ ಮುಖಾಂತರ ತೋರಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಬಟ್ ಇವರು ಯಾವ ಮಟ್ಟಕ್ಕಾದ್ರೂ ಹೋಗುವಂತವ್ರು ನೋಡಿ, ಚುನಾವಣೆ ಗೆಲ್ಲೋದಕ್ಕೋಸ್ಕರ, ಚುನಾವಣೆಯಲ್ಲಿ ಸಾಧಿಸೋಕ್ಕೋಸ್ಕರ ಏನ್ ಬೇಕಾದ್ರೂ ಮಾತಾಡ್ತಾರೆ, ಎಷ್ಟು ಸುಳ್ಳು ಬೇಕಾದ್ರೂ ಹೇಳ್ತಾರೆ. ಈ ದೇಶದಲ್ಲಿ ಯಾರಾದ್ರೂ ಸುಳ್ಳು ಹೇಳುವಂತ ಜನ ಅಂತ ಹೇಳಿದ್ರೆ ಬಿಜೆಪಿಯವರು, ದೇಶದಲ್ಲಿ ವೈಷಮ್ಯವನ್ನ ಹೆಚ್ಚು ಮಾಡ್ತಕ್ಕಂಥ ಜನ ಅಂತ ಹೇಳಿದ್ರೆ ಬಿಜೆಪಿಯವರು. ಯಾವ ಹಿಂದೂ ಧರ್ಮ, ಯಾವ ಹಿಂದೂ ತತ್ವ ಇವರಲ್ಲಿದೆ? ಎಲ್ಲ ತಪ್ಪು ಕೆಲಸ ಮಾಡಿದ್ರಲ್ಲಿ ನಿಸ್ಸೀಮರು, ಭ್ರಷ್ಟಾಚಾರ ಮಾಡಿದ್ರಲ್ಲಿ ನಿಸ್ಸೀಮರು, ಎಲ್ಲ ದುರಾಡಳಿತ ಮಾಡಿದ್ರಲ್ಲಿ ನಂಬರ್ 1 ಇದ್ದಾರೆ, ಮೋಸ ವಂಚನೆ ಮಾಡೋದ್ರಲ್ಲಿ ನಂಬರ್ 1 ಇದ್ದಾರೆ. ಮತ್ತೆ ಯಾವ ಹಿಂದೂ ಸಂಸ್ಕೃತಿ, ಯಾವ ಶ್ರೀರಾಮ, ಯಾವ ಭಗವಂತ ಇವ್ರಿಗೆ ಇವ್ರಿಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಭಗವಂತನು ಕೂಡ ಅವ್ರಿಗೊಂದು ವಸ್ತು, ಅವ್ರಿಗೊಂದು ದೇವರು ಕೂಡ ಅವ್ರಿಗೆ ಚುನಾವಣೆಗೋಸ್ಕರ, ಚುನಾವಣೆ ಗೆಲ್ಲೋದಕ್ಕೋಸ್ಕರ ಒಂದು ವಸ್ತು ಮಾಡ್ಕೊಂಡಿದ್ರೆ ಹೊರತು ಧಾರ್ಮಿಕವಾಗಿ ಇವರು ಬಹುಶಃ ಅತ್ಯಂತ ಒಂದು ಕೆಳಮಟ್ಟಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿಗಳಂತ ಹೇಳಿದ್ರೆ ಈ RSS ಜನ ಮತ್ತು ಈ ಬಿಜೆಪಿ ಅವ್ರ ಜನ ಅಂತ ಇವರ ಮಾತುಗಳನ್ನ ನಂಗೆ ಅರ್ಥ ಆಗ್ತಾ ಇದೆ. ಕಾಂಗ್ರೆಸ್ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ? ಕಾಂಗ್ರೆಸ್ನ ನಡೆ ಏನು ದಿನೇಶ್ ಗುಂಡೂರಾವ್ ಅವರೇ? ನೋಡಿ, ಇದನ್ನ ಖಂಡಿಸ್ಬೇಕಾಗ್ತದೆ. ಈ ತರ ನೋಡಿ ಅವ್ರದ್ದು ಏನಂತ ಹೇಳಿದ್ರೆ ಈ ತರ ಮಾತುಗಳು ನನ್ಗೆ ಅನ್ಸುತ್ತೆ. ಇದು ಕಾಂಗ್ರೆಸ್ ಒಂದೇ ಇಲ್ಲ, ಬಿಜೆಪಿ ಅವರು ಕೂಡ ಲೀಡರ್ಸ್ ಅಲ್ಲಿ ಏನಾದ್ರು ಗೌರವ ಇದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳ್ಬೇಕು, ಈ ತರ ಮಾತಾಡ್ಬೇಡ್ರಿ ಅಂತ ಖಂಡಿಸ್ಬೇಕು. ಕಾಂಗ್ರೆಸ್ ಒಂದೇ ಅಲ್ಲ, ಇದೊಂದು ಈ ರೀತಿಯಾಗಿ ಅವ್ರು ಹೊಡೆದಾಕ್ರಿ, ಅವ್ರಿಗೆ ಅವ್ರನ್ನ ಮೇಲ್ ಕಳಿಸ್ರಿ, ಅವ್ರಿಗೆ ಅವ್ರನ್ನ ಮುಗಿಸ್ರಿ ಅಂತ ಹೇಳ್ತಕ್ಕಂಥ ಮಾತುಗಳು, ಇದು ಖಂಡಿತವಾಗಿ ಇದನ್ನ ಖಂಡಿಸ್ತೀವಿ, ಇದು ತೀವ್ರವಾಗಿ ಖಂಡಿಸ್ತೀವಿ. ಸಿದ್ದರಾಮಯ್ಯ ಅವ್ರ ಬಗ್ಗೆ ಈ ತರ ಒಬ್ಬ ಮಾಜಿ ಮುಖ್ಯಮಂತ್ರಿ, ಒಬ್ಬ ಮುತ್ಸದ್ದಿ ರಾಜಕಾರಣಿ, ಹಿರಿಯ ರಾಜಕಾರಣಿ, ಅವ್ರ ಬಗ್ಗೆ ಈಗ ಮಾತಾಡ್ತಾ ಹೇಳಿದ್ರೆ ಅಶ್ವಥ್ ನಾರಾಯಣ ಅವರು ಅವರ ಒಂದು ಅವ್ರ ಬಗ್ಗೆನೇ ಜನ ಏನ್ ಈಗಾಗಲೇ ನನ್ಗನ್ಸುತ್ತೆ ಎಲ್ಲೊಂದ್ ಕಡೆ ಈ ನಡುವೆ ಅವರು ಇಂತ ಹೇಳಿಕೆಗಳು ಕೊಡೋ ಮುಖಾಂತರ ಅವರ ವ್ಯಕ್ತಿತ್ವನ ಅವರೇ ಹಾಳು ಮಾಡ್ಕೊಳ್ತಾವ್ರೆ. ಈಗ ನೀವೇ ಹೇಳಿದ ಹಾಗೆ ಇದನ್ನ ರಾಜಕೀಯವಾಗಿ ನೋಡಿದ್ರೆ ಸಾಕು ಅಂತ ಅನ್ಸುತ್ತೆ. ಯಾಕಂದ್ರೆ ಮಾತುಗಳ ಆಡುವಂತಹ ಬೆರದಲ್ಲಿ ಕೆಲವೊಂದ್ಸಲ ತಪ್ಪಾಗುವಂತ ಸಾಧ್ಯತೆ ಇದೆ. ಇದನ್ನ ರಾಜಕೀಯವಾಗೇ ನೋಡ್ಬೇಕು ಅಂತ ಅನ್ಸುತ್ತಾ ಹೇಗೆ ಅಂತ ಹೇಳಿ?
ಇಲ್ಲ, ರಾಜಕೀಯವಾಗಿ ಖಂಡಿತ ಅದೊಂದ್ ಕಡೆ ನೋಡ್ಲೇಬೇಕು. ಅದು ಎರಡನೇ ಜನ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಬಿಜೆಪಿ ಅವರು ಉದ್ದೇಶಪೂರ್ವಕವಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ. ಟಿಪ್ಪು ವರ್ಸಸ್ ಸವರ್ಕರ್ ಅಂತ ಹೇಳೋದು, ಮತ್ತೆ ಈ ತರದ ಈ ಚುನಾವಣೆಯಲ್ಲಿ ನೀವು ಜಿಹಾದ್ ಬಗ್ಗೆ ಮಾತಾಡಿ, ಇಲ್ಲ ಹಲಾಲ್ ಬಗ್ಗೆ ಮಾತಾಡಿ ಅಂತ ರಾಜ್ಯ ಅಧ್ಯಕ್ಷ ಹೇಳುವಂಥದ್ದು, ಅಭಿವೃದ್ಧಿ ಬಗ್ಗೆ ಮಾತನಾಡ್ಬೇಡಿ ಅಂತ ಅವ್ರು ಹೇಳೋದು, ಇದೆಲ್ಲ ಅವ್ರಿಗೊಂದು ಪೊಲಿಟಿಕಲ್ ಸ್ಟ್ರಾಟಜಿ. ಸೊ ಜನ ಅರ್ಥ ಮಾಡ್ಕೊಳ್ಬೇಕು ಈ ಬಿಜೆಪಿ ಅವ್ರು ಎಷ್ಟರ ಮಟ್ಟಿಗೆ ಜನರನ್ನ ಯಾಮಾರಿಸೋದ್ರಲ್ಲಿ ಅವ್ರ ಪ್ರಯತ್ನದಲ್ಲಿ ಇದ್ದಾರೆ ಅಂತ. ಸೊ ಇದು ಪೊಲಿಟಿಕಲ್ ಆಗಿ ನಾವು ಇದನ್ನ ಖಂಡಿಸ್ತೀವಿ. ಆದ್ರೆ ಪಬ್ಲಿಕ್ ಅರ್ಥ ಮಾಡ್ಕೊಳ್ಬೇಕು ಇವರ ಉದ್ದೇಶ ಏನು, ಈ ಬಿಜೆಪಿಯ ಮುಖಂಡಗಳ ಮಾತುಗಳಿಂದ ಅರ್ಥ ಮಾಡ್ಕೊಳ್ಬೇಕು ಅಂತ ನನ್ನ ಎಲ್ಲ ಜನಪ್ರತಿನಿಧಿಗಳು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಅನ್ಸುತ್ತೆ ಇಂತಹ ಸಂದರ್ಭದಲ್ಲೂ ಕೂಡ. ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಗುಂಡೂರಾವ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಅಶ್ವಥ್ ನಾರಾಯಣ ಅವರು ಕೊಟ್ಟಂತಹ ಒಂದು ಹೇಳಿಕೆ ಈಗ ವಿವಾದ ಆಗ್ತಾ ಇದ್ದಂತೆಯೇ ಅಶ್ವಥ್ ನಾರಾಯಣ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೊಡೆದು ಹಾಕಿ ಅಂತ ಹೇಳಿದ್ರೆ ಅದು ಸೋಲಿಸಿ ಅನ್ನೋದು ಅರ್ಥ. ನನ್ನ ಮಾತಿನಿಂದ ನೋವಾಗಿದ್ರೆ ನಾನು ವಿಷಾದಿಸ್ತೇನೆ ಅಂತ ಹೇಳಿ ಈಗ ಸಾರಿಯನ್ನು ಕೇಳಿದ್ದಾರೆ. ನನ್ನ ಹೇಳಿಕೆಯನ್ನ ಇಲ್ಲಿ ತಪ್ಪಾಗಿ ಅರ್ಥೈಸಲಾಗಿದೆ, ನಾನು ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಮಾತನಾಡಿದ್ದೇನೆ ಅಂತ ಹೇಳಿ ವಿವಾದದ ಬಳಿಕ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಈಗ ವಿವಾದ ಆಗ್ತಾ ಇದ್ದ ಹಾಗೇನೆ ಅಶ್ವಥ್ ನಾರಾಯಣ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಸಮರ್ಥನೆಯನ್ನು ಮಾಡಿಕೊಳ್ತಾ ಸ್ಪಷ್ಟನೆಯನ್ನು ಕೊಡುವಂತಹ ಪ್ರಯತ್ನ ಮಾಡಿದ್ರು. ನಾನು ಹೇಳಿದ ರೀತಿ ಹಾಗಲ್ಲ, ನಾನು ರಾಜಕೀಯವಾಗಿ ಮಾತನಾಡಿದ್ದೇನೆ, ಸೋಲಿಸಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದ್ನೇ ಹೊರತು ಸಾಯಿಸಿ ಅನ್ನುವಂತಹ ಅರ್ಥದಲ್ಲಿ ಅಲ್ಲ ಅಂತ ಹೇಳಿದ್ದಾರೆ. ಬಂದು ಬಿಡಿ ಎಲ್ಲ ಓಕೆನಾ ಸರ್? ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರ, ಟಿಪ್ಪು ಸುಲ್ತಾನ್ ಹತ್ಯೆ ಮಾಡ್ದಂಗೆ ಸಿದ್ದರಾಮಯ್ಯನ ಹತ್ಯೆ ಮಾಡಬೇಕು ಅನ್ನೋಂಥದ್ದು ಎಲ್ಲೋ ಒಂದು ಕಡೆ ಭಾಳಷ್ಟು ದೊಡ್ಡ ಸಿದ್ದರಾಮಯ್ಯ ಅವರು ಕೂಡ ವಿರೋಧ ಮಾಡಿದ್ದಾರೆ. ಅಂದರೆ ನೀವು ನಮ್ಮನ್ನ ಹತ್ಯೆ ಮಾಡ್ತೀರಾ? ನಮ್ಮ ಮಂಡ್ಯದಲ್ಲಿ ಕಸಬಾ ಶಕ್ತಿ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತಾಡ್ತಿರ್ಬೇಕಾದ್ರೆ ಟಿಪ್ಪು ಸುಲ್ತಾನ್ ವಿಚಾರವನ್ನು ನಾನು ಅಲ್ಲಿ ಪ್ರಸ್ತಾವನೆಯನ್ನು ಮಾಡಿದೆ. ಒಂದು ಟಿಪ್ಪು ಸುಲ್ತಾನನ್ನು ಹೇಗೆ ವಿಜೃಂಭಣೆಯನ್ನು ಮಾಡ್ತಿದ್ದಾರೆ, ಅವರ ಒಂದು ಜಯಂತಿಯನ್ನು ಕಾಂಗ್ರೆಸ್ ಪಕ್ಷದವರು ಮಾಡ್ತಿದ್ದಾರೆ, ಅದನ್ನು ಎಲ್ಲೋ ಒಂದು ಕಡೆ ಖಂಡಿಸುವಂಥದ್ದು ಆಗಬೇಕು. ಆ ಖಂಡಿಸಿ ಜನರಿಗೆ ತಿಳುವಳಿಕೆ ಮೂಡಿಸುವಂಥದ್ದು ಆಗಬೇಕು. ಈ ದಿಕ್ಕಿನಲ್ಲಿ ಬರುವಂಥ ಚುನಾವಣೆಯಲ್ಲಿ ಜನರ ಬೆಂಬಲವನ್ನು ನಮ್ಮ ಪರವಾಗಿ ಪಡ್ಕೋಬೇಕು, ಕಾಂಗ್ರೆಸ್ಸನ್ನು ಸೋಲಿಸಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ. ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ, ಯಾವುದೋ ಯುದ್ಧದ ಕಾಲದಲ್ಲಿಲ್ಲ. ನಾವು ಯುದ್ಧ ಕಾಲ ಆಗೆಲ್ಲ ಆಡಳಿತ ಮಾಡಬೇಕು ಅಂದರೆ ಯುದ್ಧದಲ್ಲಿ ಗೆದ್ದು ಅವರು ಆಡಳಿತ ಮಾಡಬೇಕಿತ್ತು. ಇವತ್ತು ಚುನಾವಣೆಯಲ್ಲಿ ಗೆದ್ದು ನಾವು ಆಡಳಿತ ಮಾಡಲಿಕ್ಕಾಗುತ್ತೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಮಾತಾಡಿರುವಂಥದ್ದು ಒಂದು ಆಡುಭಾಷೆಯಲ್ಲಿ ಮಾತಾಡಿದ್ದೀನಿ ಹೊರತು ನಾನೇನು ಒಬ್ಬರು ವ್ಯಕ್ತಿಗತವಾಗಿ ಹೇಳಿರುವಂಥದ್ದೇನಲ್ಲ. ನನಗೇನು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರ ಜೊತೆ ನನಗೆ ವ್ಯತ್ಯಾಸ ಇರೋದಿಲ್ಲ. ನನ್ನ ಪಕ್ಷದ ಸೈದ್ಧಾಂತಿಕವಾಗಿಯೂ ರಾಜಕೀಯವಾಗಿ ನಾವು ಅವರನ್ನು ವಿರೋಧಿಸುವಂಥದ್ದು ಮಾಡ್ತಾ ಇದ್ದೀವಿ, ಇಡೀ ಕಾಂಗ್ರೆಸ್ ಪಕ್ಷನ ಹೊರತು ಇದ್ಯಾವುದು ವೈಯಕ್ತಿಕವಾಗಿ ಇವರು ತಿರುಚಿಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ. ನಾನು ಸಂಪೂರ್ಣವಾಗಿ ಇದನ್ನು ಖಂಡಿಸ್ತೀನಿ. ನಾವು ಕಾಂಗ್ರೆಸ್ ಪಕ್ಷನ ಈ ಇರುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಗೆಲುವು ಸೋಲು ಅನ್ನುವಂಥದ್ದು ಚುನಾವಣೆಯಲ್ಲಿರೋದು. ಚುನಾವಣೆಯಲ್ಲಿ ಅವ್ರನ್ನ ಸೋಲಿಸಬೇಕು. ಇಂಥ ಓಲೈಕೆಯನ್ನು ಮಾಡುವಂಥ ತುಷ್ಟೀಕರಣ, ಓಲೈಕೆ ಮಾಡುವಂಥ ಈ ಪಕ್ಷಗಳನ್ನೆಲ್ಲ ಸೋಲಿಸಬೇಕು. ನಮ್ಮತನ ಪೂರಕವಾಗಿರುವಂಥ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಈ ರೀತಿ ವೈಯಕ್ತಿಕವಾಗಿ, ಯಾಕೆಂದರೆ ನಾನು ವೈಯಕ್ತಿಕವಾಗಿ ಅವ್ರಿಗೇನು ನನಗೇನು ವ್ಯತ್ಯಾಸ ಇಲ್ಲ. ಅವ್ರಿಗೇನಾದ್ರು ಮನಸ್ಸಿಗೆ ನೋವಾಗಿದ್ರೆ ನನ್ನ ವಿಷಾದ ಇದೆ. ಇದರಲ್ಲಿ ಏನು ಸೋಮವಾರ ಚುನಾವಣೆಯಲ್ಲಿ ಹೇಳ್ತಾ ಇದ್ದೀನಲ್ಲ, ಇದನ್ನ ಇವರು ತಿರ್ಚೋ ಕೆಲಸ ಮಾಡ್ತಿದ್ದಾರೆ. ತಿರ್ಚೋದನ್ನ ಯಾರು ಜನ ಕೇಳಲ್ಲ, ಒಪ್ಕೊಳ್ಳಲ್ಲ. ಇದನ್ನ ಚುನಾವಣೆಯಲ್ಲಿ ಇವರು ಒಬ್ಬ ಮುಖ್ಯಮಂತ್ರಿನ ನಾಯಿಮರಿ
ಮನೆಯಾಳ, ಒಬ್ಬ ರಾಜ್ಯ ಬಿಜೆಪಿ ಅಧ್ಯಕ್ಷನ ಜೋಕರ್, ಸನ್ಮಾನ್ಯ ನಮ್ಮ ನರೇಂದ್ರ ಮೋದಿಯವ್ರನ್ನ ನರಾಂತಕ ಅಂತ ಕರೆದವ್ರು ಇವರು. ಇವರ ಭಾಷೆಯಲ್ಲಿ ಮತ್ತು ಇವರಿಗೆ ಜಾತಿ ಧರ್ಮ ಆಧಾರಿತವಾಗಿ ಸಮಾಜ ಒಡೆಯೋ ಕೆಲಸಗಳನ್ನ ನಾನು ಯಾವತ್ತೂ ಮಾಡಿಲ್ಲ. ನಾವು ಚುನಾವಣೆಯಲ್ಲಿ ಇವ್ರನ್ನ ಸೋಲಿಸಬೇಕು ಅಂತ ಹೇಳಿದ್ದೇನೆ ಹೊರತು ಇವರನ್ನೇನು ಯಾತಕ್ಕೆ ನಾನು ಯಾಕೆ ವೈಯಕ್ತಿಕವಾಗಿ ಇವ್ರದ್ದು ಯಾವುದು ಇಲ್ಲ. ಚುನಾವಣೆಯಲ್ಲಿ ಜನ ಗೆಲ್ಲಬೇಕು, ಪಕ್ಷ ಗೆಲ್ಲಬೇಕೆ ಹೊರತು ಇದ್ಯಾವುದು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಮತದ ಮೂಲಕ ಗೆಲ್ಲೋದು, ಇನ್ನೇನು ಬೇರೆ ರೀತಿಯಲ್ಲಿ ಗೆಲ್ಲಲಿಕ್ಕೇನಿಲ್ಲ. ಬಡದಾಡಿ ದೈಹಿಕವಾಗಿ ಅಲ್ಲ ನಾವು ಗೆಲ್ಲೋದು, ಮತದ ಮೂಲಕ ಗೆಲ್ಲಕ್ಕಿರೋದು ಅಷ್ಟೇ. ಬಹಳ ಸ್ಪಷ್ಟವಾಗಿ ಹೇಳ್ತೀರಾ ಟಿಪ್ಪು ಅವ್ರನ್ನ ಕೊಂದಂಗೆ ಕೊಲ್ಬೇಕಾಗುತ್ತೆ ಅಂತ. ಉರಿಗೌಡ ನಂಜೇಗೌಡರು ಟಿಪ್ಪು ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟರು ಆ ರೀತಿ ಮಾಡಬೇಕಾಗುತ್ತೆ ಬಹಳ ಸ್ಪಷ್ಟವಾಗಿ ತಮ್ಮ ಭಾಷಣದಲ್ಲಿ ಹೇಳ್ತೀರಾ ಸರ್? ಅದನ್ನೇ ಈಗಲೂ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆ ಕಾಲದಲ್ಲಿ ಯುದ್ಧ ನಡೆಯೋದು, ಈ ಕಾಲದಲ್ಲಿ ಚುನಾವಣೆ ನಡೀತದೆ. ಚುನಾವಣೆನಲ್ಲಿ ನಾವು ಗೆಲ್ಲಬೇಕು, ಬೆಂಬಲ ತಗೊಳ್ಬೇಕು. ಇಲ್ಲಿ ಬಡಿಯೋದು ಪ್ರಶ್ನೆ ಇಲ್ಲ. ಅವ್ರ ಮೇಲೆ ವೈಯಕ್ತಿಕವಾಗಿ ನಮ್ಗೆ ಯಾರ್ದು ಇಲ್ಲ. ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಿ. ನಮ್ಮ ಸಂಸ್ಕೃತಿ ಅಲ್ಲ. ನಮ್ಮಲ್ಲಿ ಚುನಾವಣೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡಿ ಸಾಯಿಸಿದಂಥವ್ರು, ಹತ್ಯೆ ಮಾಡಿದಂಥವ್ರು ಕಾಂಗ್ರೆಸ್ ಪಕ್ಷ, JDS ಪಕ್ಷದವರು. ಅಶ್ವಥ್ ನಾರಾಯಣ ಅವರು ತನ್ನ ಮಾತಿಗೆ ಸಮರ್ಥನೆಯನ್ನು ಕೊಡುತ್ತಾನೆ. ಒಂದು ವೇಳೆ ನೋವಾಗಿದ್ರೆ ನಾನು ವಿಷಾದಿಸ್ತೇನೆ ಅನ್ನುವ ಮಾತನ್ನ ಹೇಳಿದ್ದಾರೆ. ನಾನು ಹೇಳಿದ ಅರ್ಥ ಆ ರೀತಿ ಅಲ್ಲ, ನಾನು ಮತದಾನದ ಮೂಲಕ ಸೋಲಿಸಬೇಕು ಅನ್ನುವ ಅರ್ಥದಲ್ಲಿ ಹೇಳಿದ್ದೇನೆ ಅನ್ನೋದನ್ನ ಹೇಳಿದ್ದಾರೆ ಅಶ್ವಥ್ ನಾರಾಯಣ ಅವರು. ವೆಲ್ಕಮ್ ಬ್ಯಾಕ್. ಅಶ್ವಥ್ ನಾರಾಯಣ ಅವರು ವಾಟ್ಸಪ್ ವಿವಿಯಲ್ಲಿ ಓದ್ಕೊಂಡು ಬಂದಿದ್ದಾರೆ. ಟಿಪ್ಪು ಕೊಂದವರು ಉರಿಗೌಡ, ನಂಜೇಗೌಡ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಇತಿಹಾಸ ಪುಟದಲ್ಲಿ ದಾಖಲಾಗಿದೆ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಪ್ರಿಯಾಂಕ್ ಖರ್ಗೆ ಅವರು ಅಶ್ವಥ್ ನಾರಾಯಣ ಅವರು ಕೊಟ್ಟ ಹೇಳಿಕೆಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇತಿಹಾಸದ ಪುಟಗಳನ್ನೇ ತಿರುಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಟಿಪ್ಪು ಕೊಂದವರು ಉರಿಗೌಡ, ನಂಜೇಗೌಡ ಅಂತ ಹೇಳುವ ಮೂಲಕ ಇತಿಹಾಸದ ಯಾವ ಪುಟದಲ್ಲಿ ದಾಖಲಾಗಿದೆ ಅನ್ನೋದನ್ನ ಅಶ್ವಥ್ ನಾರಾಯಣ ಅವರು ಹೇಳಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇಶವ ಕೃಪಾ ಹೇಳಿದಂತೆ ಅಶ್ವಥ್ ನಾರಾಯಣ ಅವರು CT ರವಿ ಅವರು ಮಾತನಾಡ್ತಿದ್ದಾರೆ. ನಾವು ಕೂಡ ದಾಖಲೆ ಇಟ್ಟು ಸದನದಲ್ಲಿ ಮಾತನಾಡ್ತೇವೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈಗ CT ರವಿ ಅವರು ಮೊನ್ನೆ ಗವರ್ನರ್ ಭಾಷಣ ಆದ್ಮೇಲೆ ನಾನು ಹಿಂದೆ ಬೀಳಬಾರ್ದು ಅಂದ್ಬಿಟ್ಟು ಅಶ್ವಥ್ ನಾರಾಯಣ ಅವ್ರು ಮುಂದೆ ಬಂದ್ಬಿಟ್ಟಿದ್ದಾರೆ. ನಾನು ಅವರು ಫಸ್ಟ್ ರ್ಯಾಂಕ್ ಇದ್ರೆ ನಾನು ಫಸ್ಟ್ ರ್ಯಾಂಕ್ ಡಿಸ್ಟಿಂಕ್ಷನ್ ತಗೋಬೇಕು ಅಂತ. ಇದು ಯಾರಿದು ಉರಿಗೌಡರು, ನಂಜೇಗೌಡರು, ಟಿಪ್ಪು ಸುಲ್ತಾನಿ ಹೊಡೆದವರು? ಯಾವ ಇತಿಹಾಸದ ಪುಟದಲ್ಲಿದೆ? ಯಾವ ಇತಿಹಾಸದ ಪುಸ್ತಕದಲ್ಲಿದೆ? ಅವ್ರು ದಯವಿಟ್ಟು ಹೇಳ್ಬಿಡ್ಲಿ, ಇಂಥ ಒಂದು ಪುಸ್ತಕ ಓದಿದ್ದೀನಪ್ಪ, ಇಂಥ ಒಂದು ಪುಸ್ತಕದಲ್ಲಿದೆ ಅಂತ. ಇವೆಲ್ಲನೂ ಕೂಡ ಕೇಶವ ಕೃಪದಿಂದ ಬಂದಿರುವಂತ ಪುಟಗಳು, ಇತಿಹಾಸದ ಪುಟಗಳು, ಪುಸ್ತಕಗಳು. ಇದು ಏನಾಗಿದೆ ಅಂದ್ರೆ ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೇಳ್ದಂಗೆ ಸೋಲಿನ ಭೀತಿನಲ್ಲಿ ಅವರು ಹಿಂಗಾನ ಮಾಡಿ ನೋಡಿ ನಾಳೆ ಸೋಲ್ತಾ ಇದೀವಿ, ಆದ್ರೆ ನೋಡಿ ಸರ್ ನಾನು ನನ್ನ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಟಿಪ್ಪುವಿನಂತೆ ಸಿದ್ದು ಅವರನ್ನ ಹೊಡೆದು ಹಾಕಿ ಅಂತ ಹೇಳಿ ಅಶ್ವಥ್ ನಾರಾಯಣ ಅವರು ಕೊಟ್ಟ ಹೇಳಿಕೆಗೆ ಸಂಬಂಧಪಟ್ಟಂತೆ ಅಶ್ವಥ್ ನಾರಾಯಣ ಅವರಿಗೆ ಮಾಜಿ CM HD ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಅವರ ಸಂಸ್ಕೃತಿ ಏನು ಅನ್ನೋದು ಅವರ ಹೃದಯದಿಂದ ಹೊರಬಂದಿದೆ. ಕೆಲವೊಮ್ಮೆ ಮನ್ಸಲ್ಲಿರುತ್ತಲ್ಲ, ಆ ಮನ್ಸಲ್ಲಿ ಇರೋದನ್ನ ಅವರು ಹೊರ ಹಾಕ್ತಾರೆ. ಇದರಿಂದ ಅವರ ಹಿಡನ್ ಅಜೆಂಡಾ ಏನು ಅನ್ನೋದು ಗೊತ್ತಾಗಿದೆ ಅಂತ ಹೇಳಿ ಅಶ್ವಥ್ ನಾರಾಯಣ ಅವರ ಹೇಳಿಕೆಗೆ ಮಾಜಿ CM HD ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. ಅಶ್ವಥ್ ನಾರಾಯಣ ಅವರು ಸಿದ್ದರಾಮಯ್ಯ ಅವರ ಬಗ್ಗೆ ಟಿಪ್ಪುವಿನ ವಿಚಾರದಲ್ಲಿ ಕೊಟ್ಟಂತಹ ಹೇಳಿಕೆ ಬಗ್ಗೆ ಈಗ ಸಾಕಷ್ಟು ವಿವಾದಗಳಾಗ್ತಾ ಇದೆ. ಅನೇಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ, ಖಂಡನೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ CM HD ಕುಮಾರಸ್ವಾಮಿ ಅವರು ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಶ್ವಥ್ ನಾರಾಯಣ ಅವರ ಸಂಸ್ಕೃತಿ ಏನು ಅನ್ನೋದು ಅವರ ಹೃದಯದಿಂದ ಗೊತ್ತಾಗಿದೆ. ಅದೇ ಕಾರಣಕ್ಕಾಗಿ ಅವರು ಆ ರೀತಿಯಾಗಿ ಮಾತನಾಡಿದ್ದಾರೆ. ಕೆಲವೊಮ್ಮೆ ಮನಸ್ಸಲ್ಲಿ ಇರೋದು ಬಾಯಲ್ಲಿ ಬರುತ್ತೆ, ಅದನ್ನು ಅವರು ಹೊರ ಹಾಕ್ತಾರೆ. ಇದರಿಂದಾನೇ ಗೊತ್ತಾಗುತ್ತೆ ಅವರ ಹಿಡನ್ ಅಜೆಂಡಾ ಏನು ಅನ್ನೋದು ಅಂತ ಹೇಳಿ ಅಶ್ವಥ್ ನಾರಾಯಣ ಅವರ ಹೇಳಿಕೆಗೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವುದನ್ನು ರಾಜಕೀಯವಾಗಿ ಮಾತನಾಡಬಹುದು, ಆದ್ರೆ ಸಾಯಿಸುವಂತಹ ವಿಚಾರ ಆಗಿರಬಹುದು ಅಥವಾ ವೈಯಕ್ತಿಕ ದಾಳಿ ಒಳ್ಳೆಯದಲ್ಲ ಅನ್ನೋದನ್ನ ಹೇಳಿದ್ದಾರೆ. If government have any sense, if they applying their power on the common man when they are given some statement, how they apply their powers. Same way, for this man's statement, government has to take action immediately, according to me. Sir,
The BBC rates or surveys, as government says, is continuing for the third day, sir, on BBC. That's why I'm telling you here, Indira Gandhi time, official emergency was there. Officially they declared. In this country, BJP government, unofficially they have already declared emergency. Whoever talk about against BJP government, immediately they will apply they are misusing their powers. They are using their agencies to destroy opposition. If government have any sense. ಸಿದ್ದರಾಮಯ್ಯ ಅವರನ್ನ ಹೊಡೆದು ಹಾಕಬೇಕು ಅನ್ನುವಂತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಶ್ವಥ್ ನಾರಾಯಣ್, ನಳಿನ್ ಕುಮಾರ್ ಕಟೀಲ್ ವಿರುದ್ಧ ದೂರು ದಾಖಲಾಗಿದೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ದೂರನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಹೊಡೆದು ಹಾಕಬೇಕು ಅಂತ ಹೇಳಿ ಈಗ ಅಶ್ವಥ್ ನಾರಾಯಣ್ ಅವರು ಮಂಡ್ಯದಲ್ಲಿ ಹೇಳಿದ್ರಲ್ಲ, ಅದಕ್ಕೆ ಆಲ್ರೆಡಿ ಈಗ ಸ್ವಾರಿಯನ್ನು ಕೇಳಿದರೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಹೇಳಿದ್ದು ಆ ರೀತಿ ಅಲ್ಲ, ಸೋಲಿಸಬೇಕು ಅನ್ನುವಂತಹ ಅರ್ಥದಲ್ಲಿ ಹೇಳಿದ್ದೇನಿಲ್ಲ. ಬಟ್ ಕಾಂಗ್ರೆಸ್ ಇದನ್ನು ಅಸ್ತ್ರವಾಗಿ ಮಾಡಿಕೊಂಡಿದೆ, ಜೊತೆಗೆ ಗಂಭೀರವಾಗಿ ತೆಗೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಮಲ್ಲೇಶ್ವರಂ ಠಾಣೆಗೆ ಕಾಂಗ್ರೆಸ್ ನಿಯೋಗ ದೂರನ್ನ ಕೊಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೆಯೇ ಅಶ್ವಥ್ ನಾರಾಯಣ್ ಅವರ ವಿರುದ್ಧ, ಇಬ್ಬರ ವಿರುದ್ಧವೂ ದೂರನ್ನ ನೀಡಿದೆ. ಟಿಪ್ಪು ವಂಶಸ್ಥರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಟಿಪ್ಪು ವಂಶಸ್ಥರ ಕೊಲೆಯ ಉದ್ದೇಶವನ್ನ ಹೊಂದಿದ್ದಾರೆ. ಈಗ ಅಶ್ವಥ್ ನಾರಾಯಣ್ ಅವರು ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಹೇಳಿದ್ರು, ಹಾಗೆ ಟಿಪ್ಪು ವಂಶಸ್ಥರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಳಿನ್ ಕುಮಾರ್ ಕಟೀಲ್ ಹೇಳಿಕೆ ಕೊಟ್ಟರು. ಹೀಗಾಗಿ ಅಶ್ವಥ್ ನಾರಾಯಣ್ ಹಾಗೂ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಕೊಲೆ ಯತ್ನದ ಪ್ರಕರಣ ದಾಖಲಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಕರಣ ದಾಖಲಿಸಿ ತನಿಖೆ ಮಾಡಿ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಈಗ ಇದನ್ನ ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಜೊತೆಗೆ ಕಾನೂನಿನ ಮೊರೆ ಹೋಗುವುದರಲ್ಲೂ ಕೂಡ ಈಗ ಪ್ರಯತ್ನವನ್ನ ಮಾಡಿದೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಈಗ ದೂರನ್ನ ಕೊಟ್ಟಿದ್ದು, ಮಲ್ಲೇಶ್ವರಂ ಠಾಣೆಗೆ ದೂರನ್ನ ಕೊಟ್ಟಿದೆ ಕಾಂಗ್ರೆಸ್ ನಿಯೋಗ. ಟಿಪ್ಪು ವಂಶಸ್ಥರ ಕೊಲೆ ಮಾಡಬೇಕು ಅಂತ ಹೇಳಿ ರಾಜ್ಯಾಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಕೊಟ್ಟಂತಹ ಹೇಳಿಕೆ ಒಂದ್ ಕಡೆ ಆದ್ರೆ, ಸಿದ್ದರಾಮಯ್ಯ ಅವರನ್ನ ಹೊಡೆದು ಹಾಕಿ ಅನ್ನುವಂತ ಹೇಳಿಕೆನ ಅಶ್ವಥ್ ನಾರಾಯಣ್ ಅವರು ಕೊಟ್ಟಿದ್ದಾರಲ್ಲ, ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಎರಡು ಜನರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈಗ ದೂರನ್ನ ನೀಡಲಾಗಿದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಆಡುವಂತಹ ಮಾತು ಎಷ್ಟು ಸರಿಯಾಗಿರ್ಬೇಕು ಅಥವಾ ಅದನ್ನ ಯಾವ ರೀತಿಯಾಗಿ ಅದು ಅಸ್ತ್ರನೂ ಆಗ್ಬಹುದು, ರಿವರ್ಸು ಆಗಬಹುದು ಅನ್ನೋದಕ್ಕೆ ಅಶ್ವಥ್ ನಾರಾಯಣ್ ಅವರ ಉದಾಹರಣೆ ಅಂತ ಅನ್ಸುತ್ತೆ. ಕಾಂಗ್ರೆಸ್ ಈಗ ಇದನ್ನ ಯಾವ ರೀತಿಯಾಗಿ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ? ಖಂಡಿತವಾಗ್ಲೂ ನವಿತಾ, ಚುನಾವಣೆ ಹತ್ತಿರ ಬರ್ತಿದ್ದಂತೆ ಹೇಳಿಕೆಗಳು, ಅದಕ್ಕೆ ಪ್ರತಿ ಹೇಳಿಕೆಗಳು, ವಾಗ್ದಾಳಿಗಳು ನಡೀತಾನೆ ಇರುತ್ತೆ. ಅದರಲ್ಲಿ ಕೆಲವೊಂದಷ್ಟು ಬಹಳ ತೀಕ್ಷ್ಣವಾಗಿರುತ್ತೆ. ಅದೇ ರೀತಿಯಾದಂತಹ ಹೇಳಿಕೆಯನ್ನ ಅಶ್ವಥ್ ನಾರಾಯಣ್ ಅವರು ಕೂಡ ಕೊಟ್ಟಿದ್ರು. ಅದೇ ರೀತಿಯಾಗಿ ಬಿಜೆಪಿ ಪಕ್ಷದ ಅಧ್ಯಕ್ಷರಾದಂತಹ ನಳಿನ್ ಕುಮಾರ್ ಅವರು ಕೂಡ ಕೊಟ್ಟಿದ್ರು. ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಪ್ಪುವಿನ ರೀತಿಯಲ್ಲಿ, ಅವರ ಕುಟುಂಬಸ್ಥರ ರೀತಿಯಲ್ಲಿ ಹೊಡೆದುರುಳಿಸಬೇಕು ಸಿದ್ದರಾಮಯ್ಯ ಅವರನ್ನ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಒಂದು ಹೇಳಿಕೆ ಕೊಲೆ ಪ್ರಚೋದನೆಗೆ ಹೇಳಿಕೆಯನ್ನ ಕೊಟ್ಟಂತಿದೆ. ಈ ಹಿನ್ನೆಲೆಯಲ್ಲಿ ಇಂತಹ ಒಂದು ಹೇಳಿಕೆ ಕೊಟ್ಟಿರುವಂತಹ ಅಶ್ವಥ್ ನಾರಾಯಣ್ ಆಗಿರ್ಬೋದು, ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ಏನಿದ್ದಾರೆ ಅವರ ವಿರುದ್ಧ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕು, ಅವರನ್ನ ಬಂಧಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಮುಖಂಡರಾದಂತಹ ಮನೋಹರ್ ಅವರು ಇವತ್ತು ಏನಂದ್ರೆ ಬಿಜೆಪಿ ಒಂದು ಮಲ್ಲೇಶ್ವರಂ ಕ್ಷೇತ್ರ ಇದೆಯಲ್ಲ, ಮಲ್ಲೇಶ್ವರಂನಲ್ಲಿರುವಂತಹ ಅಶ್ವಥ್ ನಾರಾಯಣ್ ಪ್ರತಿನಿಧಿಸುವಂತಹ ಕ್ಷೇತ್ರದ ಮಲ್ಲೇಶ್ವರಂ ಠಾಣೆಯಲ್ಲಿಯೇ ಒಂದು ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಎಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರಲ್ಲ, ಆ ಸಂಬಂಧಪಟ್ಟಂತ ಠಾಣೆಗೆ ವ್ಯಾಪ್ತಿ ಎಲ್ಲಿ ಬರುತ್ತಲ್ಲ ಅಲ್ಲಿಗೆ ನಾವು ಈ ದೂರನ್ನ ಕಳಿಸಿಕೊಡ್ತೀವಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಆಡಳಿತ ಪಕ್ಷ ಇದೆಯಲ್ಲ, ಆಡಳಿತ ಪಕ್ಷದ ಪರವಾಗಿ ಪೊಲೀಸರು ಕೆಲಸವನ್ನ ಮಾಡಬಾರ್ದು. ಯಾಕೆಂದ್ರೆ ಕಾನೂನಲ್ಲೇ ಇರುವಂತದ್ದು, ಯಾರು ಈ ರೀತಿಯಾದಂತಹ ಒಂದು ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಾರಲ್ಲ, ಸೊ ಅಂತವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಕಾನೂನಲ್ಲಿದೆ. ಸೊ ಆ ಒಂದು ರೀತಿಯಲ್ಲಿ ಯಾವ ನಿಟ್ಟಿನಲ್ಲಿ ಈ ಕ್ರಮವನ್ನ ಕೈಗೊಂಡು ಪ್ರಕರಣವನ್ನು ದಾಖಲಿಸಿಕೊಂಡು ಎಫ್ಐಆರ್ ಅನ್ನ ಮಾಡಿ ಅಶ್ವಥ್ ನಾರಾಯಣ್ ಅವರನ್ನ, ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ನಳಿನ್ ಕುಮಾರ್ ಕಟೀಲ್ ಅವರನ್ನ ಬಂಧಿಸಬೇಕು. ಇನ್ ಕೇಸ್ ಬಂಧಿಸ್ತಿಲ್ಲ ಅಂತಂದ್ರೆ ಇದೇ ಮಲ್ಲೇಶ್ವರಂ ಠಾಣೆಯ ಮುಂದೆ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ಮನೋಹರ್ ಅವರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಮುಗಿಸಿ ಬಿಡಿ ಅಂದ್ರೆ ಕೊಲ್ಲೋದು ಅಂತಲ್ಲ ಅಂತ ಹೇಳಿ ಅಶ್ವಥ್ ನಾರಾಯಣ್ ಅವರು ಹೇಳಿದ್ರಲ್ಲ, ಸೋಲಿಸೋದು ಅನ್ನುವಂತಹ ಒಂದು ಸಮರ್ಥನೆಯನ್ನ ಕೊಟ್ಟರಲ್ಲ, ನಾನು ಆ ಅರ್ಥದಲ್ಲಿ ಹೇಳಿಕೆ ಕೊಟ್ಟೆ ಅಂತ ಹೇಳಿ ಅದಕ್ಕೆ ಮತ್ತೆ ಸಿದ್ದರಾಮಯ್ಯ ಅವರು ಸಿಡಿಮಿಡಿಗೊತ್ತಿದ್ದಾರೆ. ಮುಗಿಸಿ ಬಿಡಿ ಅಂದ್ರೆ ಏನರ್ಥ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಟಿಪ್ಪು ರೀತಿ ಮುಗಿಸಿ ಅಂದ್ರೆ ಏನು ಅರ್ಥ ಬರುತ್ತೆ? ಬಿಜೆಪಿ ಅವರದ್ದು ಯಾವಾಗ್ಲೂ ಹೊಡಿಬಡಿ ಸಂಸ್ಕೃತಿನೇ. ನಾನು ದೂರು ಕೊಡಲ್ಲ,
ಸರ್ಕಾರವೇ ಕ್ರಮ ಕೈಗೊಳ್ಳಿ ಅವರ ಹೇಳಿಕೆಯ ವಿರುದ್ಧ ಅಂತ ಹೇಳಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಿದ್ದರಾಮಯ್ಯ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದು ಮುಗಿಸಿ ಬಿಡಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಅದರ ಅರ್ಥ ಏನು? ಅದು ಸೋಲಿಸಿ ಅಂತ ಅರ್ಥನಾ? ಆ ರೀತಿಯಾಗಿ ಅರ್ಥ ಬರತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಟಿಪ್ಪು ರೀತಿ ಮುಗಿಸಿ ಅಂದ್ರೆ ಯಾವ ಅರ್ಥದಲ್ಲಿ ಅವರು ಹೇಳಿದ್ದಾರೆ? ಹಾಗಾದ್ರೆ ಅದರ ಅರ್ಥ ಏನು? ಬಿಜೆಪಿ ಅವರದ್ದು ಯಾವಾಗ್ಲೂ ಇದೇ ರೀತಿಯಾದಂತಹ ಸಂಸ್ಕೃತಿ, ಯಾವಾಗ್ಲೂ ಹೊಡಿಬಡಿ ಸಂಸ್ಕೃತಿ ಅಂತ ಹೇಳಿ ಮತ್ತೆ ಸಿಡಿಮಿಡಿಗೊಂಡಿದ್ದಾರೆ ಅಶ್ವಥ್ ನಾರಾಯಣ ಅವರ ಹೇಳಿಕೆಗೆ ಸಿದ್ದರಾಮಯ್ಯ ಅವರು. ಆದ್ರೆ ನಾನು ದೂರು ಕೊಡಲ್ಲ, ಕಾನೂನು ತನ್ನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಈ ರೀತಿ ವೈಯಕ್ತಿಕವಾಗಿ, ಯಾಕೆಂದ್ರೆ ನಾನು ವೈಯಕ್ತಿಕವಾಗಿ ಅವ್ರಿಗೇನು ನನಗೇನು ವ್ಯತ್ಯಾಸ ಇಲ್ಲ, ಅವ್ರಿಗೇನಾದ್ರು ಮನಸ್ಸಿಗೆ ನೋವಿದ್ರೆ ನನ್ನ ವಿಷಾದ ಇದೆ. ಇದರಲ್ಲೇನು ಚುನಾವಣೆಯಲ್ಲಿ ಹೇಳ್ತಾ ಇದ್ದೀನಲ್ಲ, ಇದನ್ನ ಇವರು ತಿರ್ಚೋ ಕೆಲಸ ಮಾಡ್ತಿದ್ದಾರೆ. ತಿರ್ಚೋದನ್ನ ಯಾರು ಜನ ಕೇಳಲ್ಲ, ಒಪ್ಕೊಳ್ಳಲ್ಲ. ಇದನ್ನ ಚುನಾವಣೆಯಲ್ಲಿ ಇವರು ಒಬ್ಬ ಮುಖ್ಯಮಂತ್ರಿನ ನಾಯಿಮರಿ, ಮನೆಯಾಳ, ಒಬ್ಬ ರಾಜ್ಯ ಬಿಜೆಪಿ ಅಧ್ಯಕ್ಷನ ಜೋಕರ್, ಸನ್ಮಾನ್ಯ ನಮ್ಮ ನರೇಂದ್ರ ಮೋದಿಯವ್ರನ್ನ ನರಾಂತಕ ಅಂತ ಕರೆದವ್ರು ಇವರು. ಇವರ ಭಾಷೆಯಲ್ಲಿ ಮತ್ತು ಇವರಿಗೆ ಜಾತಿ ಧರ್ಮ ಆಧಾರಿತವಾಗಿ ಸಮಾಜ ಒಡೆಯೋ ಕೆಲಸಗಳನ್ನ ನಾನು ಯಾವತ್ತೂ ಮಾಡಿಲ್ಲ. ನಾವು ಚುನಾವಣೆಯಲ್ಲಿ ಇವ್ರನ್ನ ಸೋಲಿಸಬೇಕು ಅಂತ ಹೇಳಿದ್ದೇನೆ ಹೊರತು ಇವರನ್ನೇನು ಯಾತಕ್ಕೆ ನಾನು ಯಾಕೆ ವೈಯಕ್ತಿಕವಾಗಿ ಇವ್ರದ್ದು ಯಾವುದು ಇಲ್ಲ. ಚುನಾವಣೆಯಲ್ಲಿ ಜನ ಗೆಲ್ಲಬೇಕು, ಪಕ್ಷ ಗೆಲ್ಲಬೇಕೆ ಹೊರತು ಇದ್ಯಾವುದು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಮತದ ಮೂಲಕ ಗೆಲ್ಲೋದು, ಇನ್ನೇನು ಬೇರೆ ರೀತಿಯ ಗೆಲ್ಲಕ್ಕೇನಿಲ್ಲ. ಬಡದಾಡಿ ದೈಹಿಕವಾಗಿ ಅಲ್ಲ ನಾವು ಗೆಲ್ಲೋದು, ಮತದ ಮೂಲಕ ಗೆಲ್ಲಕ್ಕಿರೋದು ಅಷ್ಟೇ. ಅದನ್ನೇ ಈಗಲೂ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆ ಕಾಲದಲ್ಲಿ ಯುದ್ಧ ನಡೆಯೋದು, ಈ ಕಾಲದಲ್ಲಿ ಚುನಾವಣೆ ನಡೀತದೆ. ಚುನಾವಣೆನಲ್ಲಿ ನಾವು ಗೆಲ್ಲಬೇಕು, ಬೆಂಬಲ ತಗೊಳ್ಬೇಕು. ಇಲ್ಲಿ ಬಡಿಯೋದು ಪ್ರಶ್ನೆ ಇಲ್ಲ. ಅವ್ರ ಮೇಲೆ ವೈಯಕ್ತಿಕವಾಗಿ ನಮ್ಗೆ ಯಾರ್ದು ಇಲ್ಲ. ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು ಅಂತ ಬಹಳ ಸ್ಪಷ್ಟವಾಗಿ ನಮ್ಮ ಸಂಸ್ಕೃತಿ ಅಲ್ಲ. ನಮ್ಮಲ್ಲಿ ಚುನಾವಣೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡಿ ಸಾಯಿಸಿದಂಥವ್ರು, ಹತ್ಯೆ ಮಾಡಿದಂಥವ್ರು ಕಾಂಗ್ರೆಸ್ ಪಕ್ಷ, JDS ಪಕ್ಷದವರು. ಅಶ್ವಥ್ ನಾರಾಯಣ ಅವರ ಹೇಳಿಕೆಗೆ ಸ್ವಪಕ್ಷದವರೇ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಬಾರಿ ಕೂಡ ಯಾರಾದರೂ ಈ ರೀತಿಯ ಹೇಳಿಕೆಯನ್ನ ಕೊಟ್ರೆ ಒಬ್ಬರು ಅವರನ್ನ ನೇರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ, ಆಕ್ರೋಶ ವ್ಯಕ್ತಪಡಿಸ್ತಾರೆ. ನಿಮಗೆ ಗೊತ್ತಿರಬಹುದು ಯಾರು ಅಂತ ಹೇಳಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹತ್ಯೆ ಮಾಡುವ ವಿಚಾರ ಯಾರು ಮಾತನಾಡಬಾರ್ದು, ಈ ರೀತಿ ಶಬ್ದಗಳು ರಾಜಕಾರಣಕ್ಕೆ ಶೋಭೆ ತರೋದಿಲ್ಲ ಅಂತ ಹೇಳಿ ಅಶ್ವಥ್ ನಾರಾಯಣ ಅವರ ಹೇಳಿಕೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದೂಗಳನ್ನ ಕೊಂದ ಟಿಪ್ಪುವನ್ನ ಆದರ್ಶ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಮೇಲಿಂದ ಮೇಲೆ ಟಿಪ್ಪು ಬಗ್ಗೆ ಮಾತಾಡ್ತಾರೆ, ಟಿಪ್ಪುವನ್ನ ಆದರ್ಶ ಮಾಡಿಕೊಂಡ್ರೆ ಸ್ಮಶಾನಕ್ಕೆ ಹೋಗ್ತಾರೆ ಅನ್ನುವ ಮಾತನ್ನ ಹೇಳಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಒಂದ್ ಕಡೆ ತಮ್ಮ ಪಕ್ಷದವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ವಿರುದ್ಧ ಟಿಪ್ಪುವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರು ಟಿಪ್ಪು ಬಗ್ಗೆ ಪದೇ ಅವರ ಬಗ್ಗೆನೇ ಮಾತಾಡ್ತಾರೆ ಅಂತ ಹೇಳಿ ಸ್ಮಶಾನಕ್ಕೆ ಹೋಗ್ತಾರೆ ಅನ್ನೋದನ್ನು ಹೇಳಿಕೆ ಕೊಟ್ಟಿದ್ದಾರೆ. ಯಾವ ರೀತಿ ಟಿಪ್ಪುನ ಹಿಂದೆ ಕಡಗ ತಂದಂತ ವಿಜಯ ಮಲ್ಯ ಓಡೋಗ್ಬೇಕಾಯ್ತು, ಸಿನಿಮಾ ತೆಗೆದಂಥವ್ರು ಹಾಳಾಗಬೇಕಾಯ್ತು. ಈಗ ಮತ್ತೆ ಸಿದ್ದರಾಮಯ್ಯನವರು ಮೇಲಿಂದ ಮೇಲೆ ಟಿಪ್ಪುವಿನ ಬಗ್ಗೆ ಮಾತಾಡಿ ಅವರು ತಮ್ಮ ರಾಜಕೀಯ ಅಂತ್ಯವನ್ನ ಕಾಣೋರಿದ್ದಾರೆ. ಅದಕ್ಕೆ ಮೇಲಿಂದ ಮೇಲೆ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡೋದ್ರಿಂದ ಟಿಪ್ಪು ಸುಲ್ತಾನ್ ಬಗ್ಗೆ ಇಡೀ ಇತಿಹಾಸ ಬರ್ತದೆ. ಲಕ್ಷಾಂತರ ಹಿಂದೂಗಳ ಕೊಗ್ಗೊಲೆ ಮಾಡುವಂಥದ್ದು, 3,500 ದೇವಸ್ಥಾನಗಳನ್ನ ಧ್ವಂಸ ಮಾಡಿದಂಥ ವ್ಯಕ್ತಿಯನ್ನ ಆದರ್ಶ ಅವರು ಇಟ್ಕೋತಿದ್ರೆ ಕಾಂಗ್ರೆಸ್ಸಿನ ನಾಶದ ಅಂಚಿಗೆ ಬಂದೈತೆ ಅಂತೇಳಿ ಇದು ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರ ಒಂದು ಹೇಳಿಕೆ. ಕಾಂಗ್ರೆಸ್ ಅನ್ನ ಕರ್ನಾಟಕದಲ್ಲಿ ಸ್ಮಶಾನಕ್ಕೆ ಒಯ್ಯಲಿಕ್ಕೆ ತಯಾರಿ ಮಾಡದಂತೆ ಕಾಣಿಸ್ತದೆ. ನಾನು ರಾಜಕಾರಣದಲ್ಲಿ ಟೀಕೆ ಟಿಪ್ಪಣಿಗಳು ಇದ್ದೇ ಇರ್ತವೆ, ಆದರೆ ಹೊಡೆದು ಹಾಕೋದು, ಕೊಲೆ ಮಾಡ್ತೀನಿ ಅನ್ನೋದು ನನಗೊಮ್ಮೆ ಹಿಂದೆ ಬಿಜಾಪುರ ನಗರದಲ್ಲಿ ಒಬ್ಬ ಆಸಿಂ ಪಿರಾದ ಒಬ್ಬ ಸಾಬ್ ಹೇಳಿದ್ದ, ಹೆಂಗ ಗೋ ಹತ್ಯೆಯನ್ನ ಬಿಜಾಪುರ ಶಾಸಕ ತಡೆದ್ರೆ ನಾವು ಗೋ ಹತ್ಯೆ ರೀತಿಯಲ್ಲಿ ನಾವು ಹತ್ಯೆ ಮಾಡ್ತೇವೆ. ಈ ರೀತಿ ಹೇಳಿಕೆಗಳನ್ನ ಯಾವುದೇ ರಾಜಕಾರಣಿಗಳು ಕೊಡಬಾರ್ದು. ಏನೇ ಇದ್ರೂ ರಾಜಕಾರಣದಲ್ಲಿ ಸಿದ್ಧಾಂತ ಮೇಲೆ, ಸರ್ಕಾರದ ನೀತಿಗಳ ಮೇಲೆ, ಭ್ರಷ್ಟಾಚಾರ ಬಗ್ಗೆ ಬೇಕಾದಷ್ಟು ಮಾತಾಡಿ. ಸಿದ್ದರಾಮಯ್ಯನವ್ರು ಹೊಡಿದು ಅಥವಾ ಅವ್ರು ನಮ್ಮ ಹೊಡಿದಂಥದ್ದು ಶಬ್ದಗಳು ಯಾವುದೇ ಒಬ್ಬ ಸರ್ಕಾರದಲ್ಲಿ ಒಬ್ಬ ರಾಜಕಾರಣಿಗೆ ಶೋಭಿತರಂತದಲ್ಲ. ಬಿಜೆಪಿ ಅಶಾಂತಿ ಹಿಂಸೆ ಧೋರಣೆಯನ್ನೇ ಹೊಂದಿದೆ, ಸೋಲುವ ಆತಂಕದಿಂದ ಈ ರೀತಿಯಾದಂತಹ ಹೇಳಿಕೆಗಳು ಬರ್ತಾ ಇವೆ ಅಂತ ಹೇಳಿ ಅಶ್ವಥ್ ನಾರಾಯಣ ಅವರ ಹೇಳಿಕೆಗೆ ಸುರ್ಜೇವಾಲಾ ಅವರು ತಿರುಗೇಟನ್ನ
ಕೊಟ್ಟಿದ್ದಾರೆ. ನಾಯಕರ ಮಾತುಗಳಲ್ಲಿ ಆತಂಕ ಮೂಡಿಸುತ್ತೆ, ಇದು ಅವರ ಮಾನಸಿಕ ಸ್ಥಿತಿಯನ್ನ ತೋರಿಸುತ್ತೆ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿ ಅಂದ್ರೆ ಅಶಾಂತಿ ಹಿಂಸೆ ಧೋರಣೆಯನ್ನ ಹೊಂದಿದೆ, ಅವರು ಸೋಲುವ ಆತಂಕದಲ್ಲಿದ್ದಾರೆ, ಭೀತಿಯಲ್ಲಿದ್ದಾರೆ. ಆ ಕಾರಣಕ್ಕಾಗಿ ಇಂತಹ ಹೇಳಿಕೆಗಳು ಅವರ ಬಾಯಿಂದ ಬರುತ್ತೆ, ಅವರ ಮಾತುಗಳು ಸಾಕಷ್ಟು ಆತಂಕವನ್ನು ಮೂಡಿಸುತ್ತೆ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹೇಳಿಕೆಯನ್ನ ನೀಡಿದ್ದಾರೆ. ಇಡೀ ಕಾಂಗ್ರೆಸ್ ಈಗ ಅಶ್ವಥ್ ನಾರಾಯಣ ಅವರ ಹೇಳಿಕೆಯನ್ನ ಖಂಡನೆ ವ್ಯಕ್ತಪಡಿಸ್ತಾ ಇದೆ. ಎಲ್ಲರೂ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅಶ್ವಥ್ ನಾರಾಯಣ ಅವರು ಕೊಟ್ಟಂತಹ ಒಂದು ಹೇಳಿಕೆ ಇದೆಯಲ್ಲ, ಈಗ ಸಾಕಷ್ಟು ವಿವಾದದ ರೂಪವನ್ನ ಪಡೆದುಕೊಳ್ತಾ ಇದೆ. ಅಶ್ವಥ್ ನಾರಾಯಣ ಅವರು ಅದಕ್ಕೀಗ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಇದರಿಂದ ಯಾರಿಗಾದ್ರೂ ನೋವಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅಂತ ಹೇಳ್ತಾನೆ. ಕಾಂಗ್ರೆಸ್ನವರು ಈ ಹಿಂದೆ ಯಾರ್ಯಾರಿಗೆ ಏನೇನು ಹೇಳಿಕೆಗಳನ್ನ ಕೊಟ್ಟರು, ಸಿಎಂ ಆದಿಯಾಗಿ ಪ್ರಧಾನಿ ಆದಿಯಾಗಿ ಯಾವ್ಯಾವ ರೀತಿಯಾದಂತಹ ಮಾತುಗಳನ್ನ ಆಡಿದ್ದಾರೆ ಅಂತ ಹೇಳ್ತಾನೆ. ಒಂದು ವೇಳೆ ನಾನು ಇದನ್ನ ಈ ರೀತಿಯಾಗಿ ಹೇಳಿದಂತ ಅರ್ಥ ಆಗಿದ್ರೆ, ಅದನ್ನ ತಪ್ಪಾಗಿ ಅರ್ಥೈಸಲಾಗಿದೆ, ಒಂದು ವೇಳೆ ಅದರಿಂದ ನೋವಾಗಿದ್ರೆ ನಾನು ವಿಷಾದಿಸ್ತೇನೆ ಅಂತ ಹೇಳಿದ್ದಾರೆ. ಬಟ್ ಕಾಂಗ್ರೆಸ್ ಇದನ್ನ ಬಿಡುವ ಹಾಗೆ ಕಾಣಿಸ್ತಾ ಇಲ್ಲ, ಇದನ್ನ ಈಗ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಈ ರೀತಿಯಾದಂತಹ ಹೇಳಿಕೆಗಳು ಬಿಜೆಪಿಯ ಸಂಸ್ಕೃತಿ, ಹೊಡಿಬಡಿ ಸಂಸ್ಕೃತಿ ಅನ್ನುವುದನ್ನ ಈಗ ಕಾಂಗ್ರೆಸ್ ಹೇಳ್ತಾ ಇದೆ. ಅದೇ ರೀತಿಯಾಗಿ ಈಗ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಆಗಿರುವ ಸುರ್ಜೇವಾಲಾ ಅವರು ಕೂಡ ಈ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿ ಅಶಾಂತಿ ಹಿಂಸೆ ಧೋರಣೆಯನ್ನ ಅನುಸರಿಸ್ತಾ ಇದೆ, ಸೋಲುವ ಆತಂಕದಿಂದ ಈ ರೀತಿಯಾದಂತಹ ಪ್ರಚೋದನಕಾರಿ ಹೇಳಿಕೆಗಳನ್ನ ಅವರು ಕೊಡ್ತಾ ಇದ್ದಾರೆ ಅನ್ನುವಂತಹ ಒಂದು ತಿರುಗೇಟನ್ನ ನೀಡಿದ್ದಾರೆ. ಇನ್ನು ವಿಧಾನಸಭೆಯಲ್ಲಿ ಟಿಪ್ಪು ವಿಚಾರ ಕಿಚ್ಚು ಹೊತ್ತಿಸುವಂತಹ ಮುನ್ಸೂಚನೆ ಈಗ ಕಾಣಿಸ್ತಾ ಇದೆ. ಅಶ್ವಥ್ ನಾರಾಯಣ ಅವರ ಹೇಳಿಕೆಯ ಪ್ರಸ್ತಾಪಕ್ಕೆ ಯುಟಿ ಖಾದರ್ ಅವರು ಮುಂದಾಗಿದ್ದಾರೆ. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತು ಇದನ್ನ ಒಂದು ದೊಡ್ಡದಾದಂತಹ ಅಸ್ತ್ರವನ್ನಾಗಿ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಆಲ್ರೆಡಿ ತೀರ್ಮಾನವನ್ನ ಮಾಡಿದೆ. ಜೊತೆಗೆ ಈಗಾಗಲೇ ಮಲ್ಲೇಶ್ವರಂನ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ನಳಿನ್ ಕುಮಾರ್ ಕಟೀಲ್ ಹಾಗೇನೆ ಅಶ್ವಥ್ ನಾರಾಯಣ ಅವರ ವಿರುದ್ಧ. ಬಟ್ ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಶ್ವಥ್ ನಾರಾಯಣ ಅವರು ಕೊಟ್ಟಂತಹ ಹೇಳಿಕೆಗೆ ಈಗ ಕಾಂಗ್ರೆಸ್ ಅಧಿವೇಶನದಲ್ಲೂ ಅದನ್ನ ಪ್ರಸ್ತಾಪ ಮಾಡಬೇಕು, ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಅಂತ ಪಟ್ಟು ಹಿಡಿಯುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಒಂದು ಕಿಚ್ಚು ಹತ್ತುವಂತಹ ಎಲ್ಲಾ ಮುನ್ಸೂಚನೆಗಳು ಕಂಡು ಬಂತು. ಬಟ್ ಯುಟಿ ಖಾದರ್ ಅವರು ಆ ಒಂದು ಅಶ್ವಥ್ ನಾರಾಯಣ ಅವರ ಹೇಳಿಕೆಯ ಪ್ರಸ್ತಾಪಕ್ಕೆ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿ ಅಂತ ಹೇಳಿದ್ರು ಕಾಗೇರಿ ಅವರು. ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆಯಷ್ಟೇ ಬಾಕಿ ಇದೆ. ಪ್ರಜಾತಂತ್ರದ ಈ ಹಬ್ಬವನ್ನ ಆಚರಿಸೋಕೆ ನಿಮ್ಮ ನ್ಯೂಸ್ 18ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮ ಊರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಮಾತಾಡಬಹುದು. ಶಿಡ್ಲಘಟ್ಟ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನೋಡೋಣ. ಆಂಜಿನಪ್ಪ ಪುಟ್ಟು ಅವರು 8-9 ವರ್ಷದಿಂದ ಏನ್ ಸಮಾಜ ಸೇವೆ ಅವ್ರು ಮಾಡ್ಕೊಂಡು ಬರ್ತಾ ಇದಾರೆ ಎಲ್ಲರೂ ಗೊತ್ತಿದೆ. ಎಲ್ಲರ ಬಡವರ ಬಂಧು ಅಂತಾರೆ. ಅವ್ರಿಗೆ ಏನೇನ್ ಮಾಡಿದ್ದಾರೆ, ಲಾಕ್ಡೌನ್ ನಲ್ಲಿ ಏನ್ ಕಿಟ್ ಕೊಟ್ಟಿದ್ದಾರೆ, ಆಪರೇಷನ್ಸ್ ಮಾಡಿದ್ದಾರೆ. ಅವರು ಸಮಾಜ ಸೇವೆ 8-9 ವರ್ಷದಿಂದ ಮಾಡ್ಕೊಂಡು ಬಂದು ಅಂತ ವ್ಯಕ್ತಿಗೆ ನಾವು ML ಆಗಿ ನಾವು ಗೆಲ್ಸಿದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಜನರಿಗೆಲ್ಲ ಗೊತ್ತಿದೆ ಏನ್ ಸೇವೆ ಮಾಡಿದಾರಂತೆ, ಏನ್ ಸೇವೆ ಮಾಡಿದ್ದಾರೆ ಏನಿಲ್ಲ ಅಂತ ಜನರಿಗೆಲ್ಲ ಗೊತ್ತಿದೆ. ಕಾಮಶೂಜಿ ಜನ ಸೇವೆ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಏನ್ ಮಾತಾಡ್ತಾರೆ
ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇದೆಯೋ ಅಲ್ಲೆಲ್ಲ ರಾಜ್ಯಗಳಲ್ಲಿ ಇವಾಗ ಎಕ್ಸಾಂಪಲ್ ಬಂದು ಗುಜರಾತ್ ಆಗಿರ್ಬೋದು, ಹಿಮಾಚಲ ಪ್ರದೇಶ ಆಗಿರ್ಬೋದು, ಅಲ್ಲೆಲ್ಲ ಅಭಿವೃದ್ಧಿ ಆಗಿದೆ. ಬಟ್ ಈ ಸತಿ ಏನಂತಂದ್ರೆ ಇಲ್ಲಿ ನಮ್ಮ ಶಿಡ್ಲಘಟ್ಟಕ್ಕೆ ಒಳ್ಳೆ ಬಿಜೆಪಿ ಕ್ಯಾಂಡಿಡೇಟ್ನ ಕೊಡಬೇಕಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಯಾಕಂದ್ರೆ ಬಿಜೆಪಿ ಸರ್ಕಾರ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಇಡೀ ನಮ್ಮ ರಾಜ್ಯದ ಎಲ್ಲ ರಾಜ್ಯಗಳಲ್ಲಿ ಡೆವಲಪ್ ಆಗಿದೆ. ಬಟ್ ನಮ್ಮ ಶಿಡ್ಲಘಟ್ಟದಲ್ಲಿ ಈ ಸತಿ ಒಳ್ಳೆ ವ್ಯಕ್ತಿನ ಕೊಡಿ ಅಂತ ನಾವು ಕೇಳ್ಕೊಂತ ಇದೀವಿ. ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ, ಜೆಡಿಎಸ್ ಸರ್ಕಾರ ಇದೆಯೋ ಅಲ್ಲೆಲ್ಲ ಏನಾಗಿದೆ ಅಂತಂದ್ರೆ ವಂಶ ಪಾರಂಪರ್ಯ ಸರ್ಕಾರ ಆಗಿದೆ. ಬೇರೆ ಸರ್ಕಾರ ಏನಾಗಿದೆ ಅಂತಂದ್ರೆ ಬರೀ ಅವರು ಸ್ವಂತಕ್ಕೋಸ್ಕರ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಂತ ಇದಾರೆ. ಇವ್ ನಾವು ಕಾಂಗ್ರೆಸ್ ನೋಡಿದೀವಿ, ಜೆಡಿಎಸ್ಗೂ ಇದ್ ಮಾಡಿದೀವಿ. ಬಟ್ ಎಲ್ಲಿ ನಮ್ಮ ಶಿಡ್ಲಘಟ್ಟದಲ್ಲಂತೂ ಇದುವರೆಗೂ ಯಾವುದೇ ಒಂದು ಉದ್ಯೋಗ ಅನ್ನೋದಿಲ್ಲ. ಯಾರು ಎಲ್ಲರೂ ಅಷ್ಟೇ ಬಡತನ ರೇಖೆಯಲ್ಲೇ ಇದಾರೆ ಹೊರತು ಯಾರು ಅಭಿವೃದ್ಧಿ ಅನ್ನೋದು ಇದುವರೆಗೂ ನಮ್ಗೆ ಕಾಣಲೇ ಇಲ್ಲ. ಮತ್ತೆ ಮೈನ್ ರೋಡ್ಗಳು ಮಾಡಿಲ್ಲ, ಯಾವುದೇ ಒಂದು ರೋಡು ಅಭಿವೃದ್ಧಿ ಆಗಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳು ಯಾವುದೇ ಒಂದು ಸ್ಕೂಲ್ ಕೂಡ ಅಭಿವೃದ್ಧಿ ಮಾಡಿಲ್ಲ. ಹಂಗಾಗಿ ಅದಕ್ಕಾಗಿ ಬಿಜೆಪಿ ಸರ್ಕಾರ ಇರೋದ್ರಿಂದ ಇಲ್ಲಿ ಬಿಜೆಪಿ ಬಂದ್ರೆ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ ನಮಗೆ. ಹಾಗಾಗಿ ನಾವು ಬಿಜೆಪಿಯನ್ನು ಅಭ್ಯರ್ಥಿನ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಬೇಕಾಗಿ ಅಭ್ಯರ್ಥಿನ ಆಯ್ಕೆ ಮಾಡ್ತೀವಿ ಅಂತೇಳಿ ಪ್ರಶ್ನೆ ಮಾಡ್ತೀವಿ. ನಮ್ಮಲ್ಲಿ ನಮ್ಮ ಶಿಡ್ಲಘಟ್ಟದಲ್ಲಿ ರೇಷ್ಮೆ ಮಾರುಕಟ್ಟೆ ಇದ್ರೂ ಏಷ್ಯಾದಲ್ಲೇ ಅತಿ ದೊಡ್ಡ ಮಾರುಕಟ್ಟೆ ಅನ್ನೋ ಹೆಗ್ಗಳಿಕೆ ಇದ್ರೂ ಕೂಡ ಮೂಲಭೂತ ಸೌಕರ್ಯಗಳು ಅಲ್ಲಿ ಇಲ್ಲ. ಯಾಕಂದ್ರೆ ಇಷ್ಟು ಜನ ಗೆದ್ಕೊಂಡ್ ಬಂದಿದ್ರು, ಎರಡು ಪಕ್ಷಗಳು ಗೆದ್ಕೊಂಡ್ ಬಂದಿದ್ರು, ಆ ಒಂದು ಮಾರ್ಕೆಟ್ಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ. ಇಷ್ಟಲ್ಲೇ ಕೇಳ್ಬೋದು ಅಭಿವೃದ್ಧಿ ಎಷ್ಟು ಮಾತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಾಗಾಗಿ ಈ ರಾಜ್ಯದಲ್ಲಿಯೂ ಅಷ್ಟೇ ನಮ್ಮ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಮ್ಮ ಸುಧಾಕರ್ ಸರ್ ತುಂಬಾ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು. ಈಗ ಮನೆಗಾರ ಒಂದು ಕಾರ್ಯಕ್ರಮ, ಮನೆಗೂ ಶುದ್ಧ ಕುಡಿಯುವ ನೀರು ಕೊಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಂಗಾಗಿ ನಮ್ಮ ತಾಲೂಕಿನಲ್ಲೂ ಬಿಜೆಪಿ ಪಕ್ಷದ ಒಬ್ಬ ಅಭ್ಯರ್ಥಿ ಗೆದ್ಕೊಂಡ್ಬಂದ್ರೆ ನರೇಂದ್ರ ಮೋದಿ ಅವರ ಒಂದು ಕಾರ್ಯವೈಖರಿ ಹಾಗೂ ನಮ್ಮ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಹಾಗೂ ನಮ್ಮ ಸುಧಾಕರ್ ಸರ್ ಅವರ ಕಾರ್ಯವೈಖರಿ ತರನೇ ಇಲ್ಲಿಯೂ ಅಭ್ಯರ್ಥಿ ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನಮಗೆ ಹೈಕಮಾಂಡ್ ಹತ್ರ ಹೇಳೋದಿಷ್ಟೇ, ನಮ್ಗೆ ಒಳ್ಳೆ ಅಭ್ಯರ್ಥಿನ ಕೊಡಿ, ಸ್ಥಳೀಯವಾದ ಒಳ್ಳೆ ಅಭ್ಯರ್ಥಿನ ಕೊಟ್ರೆ ನಾವು ಖಂಡಿತ ಈ ಬಾರಿ ಶಿಡ್ಲಘಟ್ಟದಲ್ಲಿ ಒಂದು ಚಿಕ್ಕಬಳ್ಳಾಪುರದ ಸುಧಾಕರ್ ಸರ್ ಜೊತೆಗೆ ಇನ್ನೊಂದು ಬಿಜೆಪಿ ಅಭ್ಯರ್ಥಿನ ಗೆಲ್ಸ್ಕೊಂಡ್ ಬರ್ತೀವಿ ಅನ್ನೋ ಭರವಸೆನ ಕೊಡ್ತಾ ಇದ್ದೀವಿ. ನ್ಯೂಸ್ 18ನ ಚುನಾವಣಾ ಚಕ್ರ ವಾಹನ ಇವತ್ತು ದೊಡ್ಡಬಳ್ಳಾಪುರ ಹಾಗೆ ದೇವನಹಳ್ಳಿಯ ಕ್ಷೇತ್ರಗಳಲ್ಲಿ ಸಂಚಾರವನ್ನ ಮಾಡಲಿದೆ. ಹಾಗಾಗಿ ಸಾರ್ವಜನಿಕರು ಬಂದು ನೀವು ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ಹಾಗಾಗಿ ಬನ್ನಿ, ಮಿಸ್ ಮಾಡದೆ ಚುನಾವಣಾ ಚಕ್ರವನ್ನ ಏರಿ ಮೈಕ್ ಹಿಡಿದು ಮಾತಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.